ಹಾಯ್ ಹಲೋ ಡಿವೈನ್ ಸೋಲ್ಸ್, ವೆಲ್ಕಮ್ ಟು ದ ಚಾನಲ್ ವೀಲ್ ಆಫ್ ಫಾರ್ಚೂನ್ ಟ್ಯಾರೋಟ್ ಕಾರ್ಡ್ ರೀಡಿಂಗ್. ಈ ದಿನ ಹೊಸ ವರ್ಷದ ದಿನ, ಯುಗಾದಿಯ ದಿನ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಬೇವು ಬೆಲ್ಲ ಹಬ್ಬದ ದಿನದಲ್ಲಿ ಬೇವಿನ ಕಹಿ 0% ಆಗಲಿ ಮತ್ತು ಬೆಲ್ಲದ ಸಿಹಿ 100% ಆಗಲಿ ಅಂತ ವಿಶ್ ಮಾಡ್ತಾ ಈ ಯುಗಾದಿಯ ದಿನದಂದು ವರ್ಷ ಭವಿಷ್ಯವನ್ನು ನೋಡೋಣ. ರಾಶಿಗಳ ಪ್ರಕಾರ ಹೇಗಿದೆ ಅಂತ ಚೆಕ್ ಮಾಡೋಣ. ಯೂನಿವರ್ಸ್ ಮೆಸೇಜ್ ಏನೇನು ಕೊಡ್ತಾ ಇದೆ ಅಂತ. ಅದಕ್ಕೆ ಮೊದಲು ಎಲ್ಲರಿಗೂ ಬೇವಿನ ಕೈಯಾದ ಕಷ್ಟದ ದಿನಗಳು, ಕಷ್ಟದ ಸಮಯ ಎಲ್ಲರಿಗೂ ಶೂನ್ಯವಾಗ್ತಾ ಬರಲಿ, ಹಾಗೂ ಬೇವಿನ ಸಿಹಿ ಅಂದರೆ ಸುಖದ ದಿನಗಳು, ಸುಖದ ಕ್ಷಣಗಳು 100% ಆಗಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಸೊ ಈಗ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. ಈ ರೀಡಿಂಗ್ ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಅಂದರೆ ಯಾವ ಸಮಯದಲ್ಲಿ ತಾವು ಇದನ್ನು ನೋಡ್ತೀರೋ ಆ ಸಮಯದಲ್ಲಿ ತಮಗಿದು ಅಪ್ಲೈ ಆಗುತ್ತೆ. ಯಾವುದು ತಮ್ಮ ಎನರ್ಜಿಸಿಗೆ ಮ್ಯಾಚ್ ಆಗುತ್ತೋ ಅದನ್ನು ತಾವು ಸ್ವೀಕರಿಸಿ, ಉಳಿದದನ್ನು ಬೇರೆಯವರಿಗೆ ಬಿಡಿ. ಸೊ ಈಗ ರಾಶಿಗಳ ಆಧಾರದ ಮೇಲೆ ವರ್ಷ ಭವಿಷ್ಯ ಹೇಗಿದೆ ಅಂತ ಚೆಕ್ ಮಾಡೋಣ. ಸೊ ಫಸ್ಟ್ ರಾಶಿ ಮೇಷರಾಶಿ. ಮೇಷರಾಶಿ ಆಗಿದೆ ನೋಡೋಣ. ಯುಗಾದಿದಿಂದ ವರ್ಷ ಭವಿಷ್ಯ ಫಸ್ಟ್ ರಾಶಿ ಮೇಷರಾಶಿ ಯಾವ ಥರ ಇದೆ ಅಂದರೆ, ಫಸ್ಟ್ ಈ ಕಾರ್ಡ್ ಎನರ್ಜಿ ಪ್ರಕಾರ ತಮಗೆ ಈ ವರ್ಷದಲ್ಲಿ ತುಂಬಾ ಖುಷಿಯ ದಿನಗಳು ಬರುತ್ತೆ. ಖುಷಿಯ ದಿನಗಳನ್ನ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ. ಮನೇಲಿ ಇಲ್ಲಿವರೆಗೂ ಕಷ್ಟ ಏನಾದರೂ ಅನುಭವಿಸಿದರೆ, ಯಾವುದಾದ್ರೂ ಅನಾನುಕೂಲ ಪರಿಸ್ಥಿತಿಯನ್ನು ತಾವು ಫೇಸ್ ಮಾಡ್ತಾಯಿದ್ರೆ ಈ ವರ್ಷ ಅದೆಲ್ಲ ಅನುಕೂಲವಾಗುತ್ತೆ ಮತ್ತು ಸುಖದ ದಿನಗಳನ್ನ ತಾವೆಲ್ಲ ನೋಡ್ತೀರಾ ಅಂತ ಹೇಳ್ತಿದ್ದಾರೆ. ಮತ್ತು ತಮ್ಮ ಮನೇಲಿ ಏನಾದರೂ ಸೆಲೆಬ್ರೇಷನ್ಸ್ ಆಗೋ ಸಾಧ್ಯತೆಗಳಿದ್ದಾವೆ ಅಥವಾ ತಾವು ಯಾವುದಾದ್ರೂ ಸೆಲೆಬ್ರೇಷನ್ಸಲ್ಲಿ ಪಾಲ್ಗೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಾರ್ಡ್, ಈ ಕಾರ್ಡ್ ಎನರ್ಜಿಯ ಪ್ರಕಾರ ತಾವು ಯಾವುದೋ ಕೆಲಸ, ತಮಗೆ ಇಲ್ಲಿವರೆಗೆ ಏನಾದರೂ ಕೆಲಸದ ಆಫರ್ ಇರಲಿಲ್ಲ ಅಥವಾ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಅಂದರೆ ತಮಗೆ ಈ ಬಾರಿ ಕೆಲಸ ಸಿಗೋ ಚಾನ್ಸಸ್ ಇದ್ದಾವೆ. ಅಥವಾ ಏನಾದರೂ ವರ್ಕ್ ಮಾಡ್ತೀರಾ ಅದು ಬೇಗನೆ ಬರುತ್ತೆ, ಅಥವಾ ತಾವು ಬೇಗ ಶೀಘ್ರವಾಗಿ ವರ್ಕ್ ಆಗಲಿ ಅಂತ ಇಚ್ಛೆ ಪಡ್ತಿರ್ತೀರ, ಬಟ್ ಸ್ವಲ್ಪ ನಿಧಾನ ವಹಿಸಿ, ಅಷ್ಟೊಂದು ಬೇಗ ಒಳ್ಳೆಯದಲ್ಲ ಅಂತ ಹೇಳ್ತಿದ್ದಾರೆ. ಅಥವಾ ತಮಗೆ ಆಫರ್ ಏನಾದರೂ ಬಂದರೆ ನೀವು ತತ್ಕ್ಷಣ ತಮಗೆ ಆ ಕೆಲಸ ಸಿಗೋ ಸಾಧ್ಯತೆಗಳಿದ್ದಾವೆ, ಅಥವಾ ತಾವೇನು ವರ್ಕ್ ಮಾಡ್ತಿದ್ದೀರೋ ಅದು ಸಕ್ಸಸ್ಫುಲ್ ಆಗುತ್ತೆ, ಅದ್ರ ಕಡೆಗೆ ನೀವು ಹೆಚ್ಚಿನ ಗಮನ ವಹಿಸ್ತೀರಾ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಾರ್ಡ್, ಈ ಕಾರ್ಡ್ ಎನರ್ಜಿ ಪ್ರಕಾರ ತಮಗೇನಾದರೂ ಇಲ್ಲಿವರೆಗೂ ಹಣಕಾಸಿನ ವ್ಯವಸ್ಥೆಯಲ್ಲಿ ಸಮಸ್ಯೆ ಏನಾದರೂ ಇದ್ದರೆ ತಮಗೆ ಈ ಬಾರಿ ಹಣಕಾಸಿನ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ, ತಮಗೆ ಅನುಕೂಲವಾಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ತಾವು ಶ್ರದ್ಧೆ ವಹಿಸಿ ಕಾರ್ಯ ಮಾಡಿ ತಮಗೆ ಎಷ್ಟು ಹಣ ಬರುತ್ತೆ ಅಂದರೆ ಇನ್ನೊಬ್ರಿಗೆ ಕೂಡ ಹೆಲ್ಪ್ ಮಾಡ್ಬೋದು, ಅಷ್ಟು ಹಣ ಬರ್ತಕ್ಕಂಥ ಸಾಧ್ಯತೆ ಇದೆ. ಲೈಫಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಾರ್ಡ್, ಈ ಕಾರ್ಡ್ ಎನರ್ಜಿ ಪ್ರಕಾರ ತಾವೇನು ಕೆಲಸ ಮಾಡಿದ್ರೆ ಸ್ವಲ್ಪ ಸಮಾಧಾನದಿಂದ ವಿಚಾರ ಮಾಡಿ ಸರಿ ಯಾವುದು ತಪ್ಪು ಯಾವುದು ಅಂತಂದು ಮನಸ್ಸು ಮತ್ತು ಬುದ್ಧಿನ ಎರಡನ್ನೂ ಸಮವಾಗಿ ತೂಗಿಸ್ಕೊಂಡು ವಿಚಾರ ಮಾಡಿ ಮನಸ್ಸಿಂದ ಡಿಸಿಷನ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ತಾವು ಇಲ್ಲಿವರೆಗೂ ಪಟ್ಟ ಕಷ್ಟಕ್ಕೆ ಪೇಷನ್ಸಿಂದ ಇದ್ದಿದ್ದಕ್ಕೆ ತಮಗೆ ದೇವ್ರ ಕಡೆಯಿಂದ ಒಳ್ಳೆಯದಾದ ಪ್ರಾಫಿಟ್ ಬರಲಿದೆ, ಈ ಬಾರಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿವರೆಗೂ ತಮ್ಮ ಲೈಫಲ್ಲಿ ಏನೇ ಅಭಿವೃದ್ಧಿ ಆಗದೇ ಇದ್ದರೂ ಕೂಡ ಈ ವರ್ಷ ತಮಗೆ ಚಿಕ್ಕದಾಗಿ ಒಂದೊಂದೇ ಆಗಿ ಅಭಿವೃದ್ಧಿ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ತಮಗೆ ಎನ್ಲೈಟ್ಮೆಂಟ್ ಕಡೆ ಗಮನ ಹರಿಸಿ ಆ ಕಡೆಗೆ ವರ್ಕ್ ಮಾಡ್ಕೊಳ್ಳಿ ತಮಗೆ ಅಂತ ಹೇಳ್ತಾ ಇದ್ದಾರೆ. ಬಟ್ ತಾವು ಸ್ವಲ್ಪ ಹೆಚ್ಚು ಭಾವುಕರಾಗಿದೆ, ಆ ಕಡೆ ಗಮನ ಹರಿಸಿ ಅಂತ ಹೇಳ್ತಾರೆ. ಜೊತೆಗೆ ದೇವ್ರ ಕಡೆಯೂ ಸ್ವಲ್ಪ ಗಮನ ಹರಿಸಿ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್, ಈ ಕಾರ್ಡ್ ಎನರ್ಜಿ ಪ್ರಕಾರ ತಾವು ಹಿಂದೆ ಎಲ್ಲ ಭಾಳ ಕಷ್ಟಪಟ್ಟಿರ್ತೀರ, ದುಃಖ ಅನುಭವಿಸಿರ್ತೀರ, ನೋವು ಅನುಭವಿಸಿರ್ತೀರ, ಬಟ್ ಈ ಬಾರಿ ಆಗೋದಿಲ್ಲ. ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗಿ, ಬಟ್ ಮತ್ತೆ ಅದೇ ಮರುಕಳಿಸೋದಿಲ್ಲ. ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾಯಿರಿ ಆಗಾಗ ಅಂತ ಹೇಳ್ತಿದ್ದಾರೆ. ಬಟ್ ತಮಗೆಲ್ಲೋ ಜರ್ನಿ ಮಾಡ್ತಕ್ಕಂಥ ಅವಕಾಶಗಳು ಕೂಡ ಸಿಗ್ಬೋದು ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ತಮಗೆ ಹಿಂದೆ ಆಗಿರೋ ನೋವುಗಳೆಲ್ಲ ಮರೆಸೋ ಅಂಥ ಆಫರ್ ಕೂಡ ಸಿಗಲಿದೆ ತಮಗೆ ಅಂತ ಹೇಳ್ತಿದ್ದಾರೆ. ಅದು ನಿಮಗೆ ಯೋಗ್ಯತೆಗೆ ತಕ್ಕ ಹಾಗೆ ಇರುತ್ತೆ, ತಮ್ಮ ಸಮಸ್ಯೆಗಳನ್ನೆಲ್ಲ ಪರಿಹರಿಸ್ತಕ್ಕಂಥ ಒಂದು ಆಫರ್ಸ್ ಕೂಡ ಸಿಗಲಿದೆ. ಅದನ್ನು ನೀವು ಅದ್ರ ಮೇಲೆ ಏನಾದರೂ ವರ್ಕ್ ಮಾಡಿದರೆ ತಮಗೆ ಒಳ್ಳೆಯದಾಗುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಮೇಷರಾಶಿಗೆ ಏಂಜಲ್ಸ್ ಕಡೆಯಿಂದ, ಡಿವೈನ್ ಕಡೆಯಿಂದ ಏನು ಗೈಡೆನ್ಸ್ ಬರ್ತಿದೆ ಅಂತ ನೋಡೋಣ. ಗ್ರ್ಯಾಟಿಟ್ಯೂಡ್. ಐ ಆಮ್ ಗ್ರೇಟ್ಫುಲ್ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಲೆಸನ್ಸ್ ಇನ್ ಮೈ ಲೈಫ್. ನಮ್ಮ ಲೈಫಲ್ಲಿ ಏನೇ ಕಷ್ಟಗಳು ಬಂದರೆ ನಮಗೇನಾದರೂ ಒಂದು ಕಲಿಸ್ಲಿಕ್ಕೆ ಅಥವಾ ಕೆಟ್ಟದ್ದೇನಾದರೂ ಇದ್ದರೆ ಅದನ್ನ ಹೋಗ್ಲಾಡಿಸಿ ಒಳ್ಳೆಯದನ್ನು ತರಿಸ್ಲಿಕ್ಕೆ ಬರ್ತಾ ಇರುತ್ತೆ. ಸೊ ತಮ್ಮ ಲೈಫಲ್ಲಿ ಏನೇ ಚಿಕ್ಕದು ದೊಡ್ಡದು ಏನೇ ಕಳ್ಕೊಂಡಿರಲಿ, ಏನೇ ಸಿಕ್ಕಿರಲಿ, ಅದಕ್ಕೆ ದೇವರಿಗೆ, ಡಿವೈನ್ಗೆ, ಯೂನಿವರ್ಸ್ಗೆ ಗ್ರೇಟ್ಫುಲ್ ಆಗಿರಿ. ಲೈಕ್
ಗ್ರ್ಯಾಟಿಟ್ಯೂಡ್ ಅರ್ಪಿಸಿ ಧನ್ಯವಾದಗಳನ್ನ ಹೇಳಿ ಮತ್ತು ಹೆಚ್ಚು ಹೊಸ ಬ್ಲೆಸ್ಸಿಂಗ್ಸ್ನ ತಮ್ಮ ಕಡೆ ಅಟ್ರ್ಯಾಕ್ಟ್ ಮಾಡ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ತಾವೇನೇ ಲೈಫ್ ಕಲ್ತಿದ್ರು ಕೂಡ ಅದೇನೋ ಒಂದು ಲೆಸನ್ಸ್ ಕಲ್ತಿರುತ್ತೆ ಲೈಫಲ್ಲಿ. ಸೊ ಅದಕ್ಕೆ ಥ್ಯಾಂಕ್ಫುಲ್ ಆಗಿರಿ ದೇವರಿಗೆ, ಯೂನಿವರ್ಸಿಗೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಹಾಗೆ ಮಾಡೋದ್ರಿಂದ ತಮಗೆ ಹೆಚ್ಚು ಬ್ಲೆಸ್ಸಿಂಗ್ಸ್ಗಳನ್ನ ಪಡಿತೀರಾ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದೆ. ನೆಕ್ಸ್ಟ್ ರಾಶಿ ವೃಷಭ ರಾಶಿ. ವೃಷಭ ರಾಶಿ ಈ ಫಸ್ಟ್ ಕಾರ್ಡ್ ಪ್ರಕಾರ ತಮಗೆಲ್ಲ ಏನೋ ಯೋಚನೆ ಮಾಡ್ತಾಯಿದ್ದೀರಾ, ಭಾಳನೇ ಹರ್ಟ್ ಆಗಿದ್ದೀರಾ, ರಾತ್ರಿ ನಿದ್ದೆ ಬರೋದು ಕೂಡ ಕಷ್ಟ ಆಗಿದೆ, ಆ ಥರ ಆಗ್ತಾಯಿದೆ. ಇನ್ನು ಕೆಲವರಿಗೆ ಅಂದರೆ ಸುಮಾರು ಕಷ್ಟದ ಟೈಮ್ ಇದೆ. ಬಟ್ ತಾವು ಮಲ್ಕೊಳ್ಳೋದು ಕಲ್ಲಿನ ಮೇಲೆ ಹಾಸಿಗೆ, ಮುಳ್ಳು ಹಾಸಿಗೆ ಥರ ಫೀಲ್ ಆಗೋತಕ್ಕಂಥ ಸಾಧ್ಯತೆಗಳಿದ್ದಾವೆ. ಬಟ್ ಅದರಿಂದ ಎಲ್ಲ ಓವರ್ಕಮ್ ಆಗ್ತೀರಾ. ದೇವ್ರು ನಿಮಗೆ ಬೇರೆ ಇನ್ನೇನೋ ದಾರಿ ತೋರಿಸ್ತಾರೆ. ತಾವೇನು ಯೋಚನೆ ಮಾಡ್ತಿದ್ರೆ ಆ ಪಾಯಿಂಟ್ ಆಫ್ ವ್ಯೂ ಬಿಟ್ಟು ಬೇರೆ ಥರ ನೋಡಿ ತಮ್ಮ ಲೈಫಲ್ಲಿ ಇನ್ನೂ ಕಲರ್ಫುಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನೀವು ನಿಮ್ಮ ಕಷ್ಟದ ದಿನಗಳಿಂದ ಹೊರಗೆ ಬರ್ತೀರಾ, ಅಥವಾ ನಿಮ್ಮ ಯೋಚನೆಯಿಂದ ಹೊರಗೆ ಬರ್ತೀರಾ. ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ನೋಡಿದರೆ ಅವಾಗ ನಿಮ್ಮ ಪ್ರಾಬ್ಲಮ್ ಎಷ್ಟೊಂದು ಸಾಲ್ವ್ ಆಗತಕ್ಕಂಥ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವ್ರ ಮನೇಲಿ ಏನೋ ಫೈಟ್ಸ್ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ, ಅಥವಾ ಸ್ವಲ್ಪ ಹೊಂದಾಣಿಕೆಯಲ್ಲೂ ಏರಿಳಿತ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ಎಚ್ಚರಿಕೆಯಿಂದ ಮ್ಯಾನೇಜ್ ಮಾಡಿ ಅಷ್ಟೇ, ಸಿಂಪಲ್ ಆಗಿದೆ. ನೆಕ್ಸ್ಟ್ ಇನ್ನು ಕೆಲವರಿಗೆ ಸುಮಾರು ನೋವನ್ನು ಅನುಭವಿಸಿದ್ದೀರಾ, ಬಿಟ್ರೇಲ್ಸ್ ಆಗಿದ್ದಾವೆ. ಇನ್ನು ಕೆಲವರಂತರೂ ಸಾಯ್ತಕ್ಕಂಥ ಸಿಚುವೇಶನ್ಸ್ಗಳನ್ನ ಫೇಸ್ ಮಾಡಿದ್ದೀರಾ. ಆ ನೋವಿಂದ ಹೊರ ಬರಲಿಕ್ಕೆ ಸುಮಾರು ಕಷ್ಟಪಟ್ಟಿರ್ತೀರ. ಇನ್ನು ಕೆಲವ್ರ ಮನೇಲಿ ಡೆತ್ ಕೂಡ ಆಗಿರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಬಟ್ ಇನ್ಮೇಲೆ ಯಾರು ಇನ್ನೂ ಕಷ್ಟದಲ್ಲಿದ್ದೀರೋ ಅವರಿಗೆಲ್ಲ ಹೊಸ ಬೆಳಕು ಬರುತ್ತೆ. ಲೈಕ್ ಆ ಕಷ್ಟಗಳೆಲ್ಲ ಕಳೆದು ಹೊಸದಾಗಿ ಒಳ್ಳೆಯ ದಿನಗಳನ್ನ ನೀವು ನೋಡ್ತೀರಾ ಈ ವರ್ಷ ಅಂತ ಹೇಳ್ತಿದ್ದಾರೆ. ನೀವು ಆ ನೋವಿನಿಂದ ಎಲ್ಲ ರೀತಿಯ ನೋವಿನಿಂದ ಹೊರಗೆ ಬರ್ತೀರಾ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಏನಾದರೂ ಪ್ರಪೋಸಲ್ಸ್ ಸಿಗೋವಿದ್ದಾವೆ. ಮ್ಯಾರೇಜ್ ಆಗದೆ ಇರೋರಿಗೆ ಮ್ಯಾರೇಜ್ ಪ್ರಪೋಸಲ್ಸ್ ಸಿಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ತಾವೇನು ಕಷ್ಟಪಟ್ಟು ಒಂದು ಸ್ಟ್ಯಾಂಡ್ ತೊಗೊಂಡಿರ್ತೀರ, ಜೊತೆಗೆ ಇನ್ನೇನು ಕೆಲಸಗಳು ಆಗ್ತಾವೋ ಇಲ್ಲೋ, ಎಲ್ಲರೂ ಅಡೆತಡೆ ಮಾಡ್ತಾಯಿದ್ದಾರೆ, ಆ ಥರ ಇರುತ್ತೆ. ಬಟ್ ನೀವು ಅದನ್ನೆಲ್ಲ ಎದುರಿಸ್ಬಿಟ್ಟು ನಿಲ್ತೀರಾ. ನೀವು ಅದರಲ್ಲಿ ಸಕ್ಸಸ್ಫುಲ್ ಕೂಡ ಆಗ್ತೀರಾ. ಯಾರ್ಯಾರಿಗೆ ಪದವಿ ಸಿಕ್ಕಿಲ್ವೋ ಅವರಿಗೆ ಪದವಿ ಸಿಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ನೆಕ್ಸ್ಟ್ ಜಾಬು ಕೂಡ ಸಿಗ್ತಕ್ಕಂಥ ಸಾಧ್ಯತೆಗಳಿವೆ. ಒಟ್ಟಾರೆಯಾಗಿ ಏನೋ ನಿಮಗೆ ಗುಡ್ ಆಫರ್ ಬರುತ್ತೆ, ಅದರಲ್ಲಿ ನೀವು ಸಕ್ಸಸ್ಫುಲ್ ಆಗ್ತೀರಾ, ಸ್ಟ್ಯಾಂಡ್ ತೊಗೊತೀರಾ ಮತ್ತು ಆ್ಯಕ್ಷನ್ ಕೂಡ ತೊಗೋತೀರಾ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಈ ಕಾರ್ಡ್ ಎನರ್ಜಿಯ ಪ್ರಕಾರ ಗ್ರ್ಯಾಜುಯೇಷನ್ ಕ್ವಾಲಿಫಿಕೇಷನ್ ಯಾರ್ಯಾರು ಕಂಪ್ಲೀಟ್ ಆಗಿಲ್ಲೋ ಅವರದ್ದು ಕಂಪ್ಲೀಟ್ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಯಾವಾದರೂ ಪೆಂಡಿಂಗ್ ವರ್ಕ್ ಇದ್ದರೆ ಅದು ಕೂಡ ಕಂಪ್ಲೀಟ್ ಆಗುತ್ತೆ. ಜೊತೆಗೆ ತಮಗೆ ಜಾಬ್ ಆಫರ್ ಕೂಡ ಸಿಗೋ ಚಾನ್ಸಸ್ ಇದ್ದಾವೆ. ತಮಗೆ ಮನಸ್ಸಿಗೆ ಏನಾದರೂ ಅಸಮಾಧಾನ ಇದ್ದಲ್ಲಿ ಈ ಬಾರಿ ರೆಸ್ಟ್ ಕೂಡ ಸಿಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಮನೇಲಿ ಆರಾಮಾಗಿ ಸ್ವಲ್ಪ ನೆಮ್ಮದಿಯಿಂದ ಇರ್ಬೋದಪ್ಪ ಅಂತ ಅನ್ಬೋದು. ಆ ಥರ ಸಿಚುವೇಶನ್ ಬರಲಿದೆ. ಆ ಥರದ್ದು ಏನೇ ಅಡೆತಡೆಗಳಿದ್ರೂ ಅದೆಲ್ಲ ಸಾಲ್ವ್ ಆಗುತ್ತೆ ಈ ಬಾರಿ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ತಮಗೆ ಏನೇನೆಲ್ಲ ಸಾಧಿಸಬೇಕು ಅಂತ ತುಂಬಾ ಇಷ್ಟ ಇರುತ್ತೆ, ಹುರುಪಿರುತ್ತೆ. ಆ ಕಡೆಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಬಟ್ ತಾವು ಏನು ಮಾಡಬೇಕು ಅಂತ ಅಂದ್ಕೊತಿರ್ತೀರೋ ಅದ್ರ ಕಡೆಗೆ ಒಂದೊಂದೇ ಸ್ಟೆಪ್ ಹೆಜ್ಜೆ ತೊಗೊತ ಹೋಗಿ ಆ್ಯಕ್ಷನ್ ತೊಗೊತ ಹೋಗಿ ಅದು ಸಾಲ್ವ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆ ಥರ ಅದನ್ನು ನೀವು ಅಚೀವ್ ಮಾಡ್ತೀರ ಕೂಡ. ಸೊ ಮತ್ತು ಹಣಕಾಸಿನ ವ್ಯವಸ್ಥೆ ಯಾರಿಗಾದ್ರೂ ಇದ್ದಲ್ಲಿ ತಮಗೆ ಹೆಚ್ಚು ನಿರೀಕ್ಷಿಸ್ತಿರ್ತೀರ. ಬಟ್ ಸ್ವಲ್ಪ ಪ್ರಮಾಣದಲ್ಲಿ ತಮಗೆ ಹಣಕಾಸಿನ ಸೌಲಭ್ಯವಾಗಿರುತ್ತೆ. ಬಟ್ ಈ ಸರಿ ಚೆನ್ನಾಗಾಗುತ್ತೆ ಅಂತ ಹೇಳ್ತಿದ್ದಾರೆ. ವೃಷಭ ರಾಶಿಗೆ ಏಂಜಲಿಕ್ ಗೈಡೆನ್ಸ್ ಅಥವಾ ಡಿವೈನ್ ಗೈಡೆನ್ಸ್ ಏನಿದೆ, ಅನ್ಕಂಡೀಷ್ನಲ್ ಲವ್ ಅಂತ ಇದೆ. ಐ ಗಿವ್ ಆ್ಯಂಡ್ ರಿಸೀವ್ ಅನ್ಕಂಡೀಷ್ನಲ್ ಲವ್ ಫ್ರೀಲಿ ಅಂತ ಇದೆ. ಅಂದರೆ ಏನೇ ಕಂಡೀಷನ್ಸ್ ಹಾಕ್ಬಿಟ್ಟು ಪ್ರೀತಿಸೋದಲ್ಲ, ಬಟ್ ಅನ್ಕಂಡೀಷನಲ್ ಆಗಿ ಎಲ್ಲರನ್ನೂ ಪ್ರೀತಿಯಿಂದ ನಡೆಸ್ಕೊಂಡ್ರೆ ತಾವು ಕೂಡ ತಮ್ಮನ್ನು ಕೂಡ ಅನ್ಕಂಡೀಷನಲ್ ಲವ್ವಿಂದನೇ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅನ್ಕಂಡೀಷ್ನಲ್ ಲವ್ನ ಅಂದರೆ ನೀವು ಏನೇ ಸ್ವಾರ್ಥದಿಂದ ಅಲ್ಲ, ನಿಸ್ವಾರ್ಥವಾಗಿ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ. ಜೊತೆಗೆ ಅಕ್ಕಪಕ್ಕದವ್ರಿಗೂ ಅದೇ ರೀತಿಯ ಅನ್ಕಂಡೀಷ್ನಲ್ ಲವ್ನ ಕೊಡಿ. ಇದರಿಂದ ತಮಗೆ ಪ್ರಾಸ್ಪ್ಯಾರಿಟಿ ಮತ್ತು ಅಬಂಡೆನ್ಸಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಿಮಗೂ ಕೂಡ ಅದೇ ರೀತಿಯ ಪ್ರೀತಿಯನ್ನು ಪಡ್ಕೊಳ್ಳಿ ಅಂತ ಇದೆ. ಎಲ್ಲರ ಹತ್ರ ಪ್ರಾಮಾಣಿಕವಾಗಿ ಒಳ್ಳೆ ರೀತಿಯಿಂದ ನೋಡಿ ಪ್ರೀತಿಯನ್ನು ಸ್ಪ್ರೆಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ನಿಮಗೆ ಉನ್ನತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ರಾಶಿ ಮಿಥುನ ರಾಶಿ.
ನೆಕ್ಸ್ಟ್ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಫಸ್ಟ್ ಕಾರ್ಡ್ ಏನು ಹೇಳ್ತಾ ಇದೆ, ಈ ಕಾರ್ಡ್ನ ಎನರ್ಜಿ ಪ್ರಕಾರ ತಮ್ಮ ಲೈಫಲ್ಲಿ ಸುಮಾರು ಬದಲಾವಣೆಗಳಾಗುತ್ತೆ. ಹಿಂದಿಂದ ಏನಾದರೂ ಕೆಲಸಗಳು ಅಡೆತಡೆ ಆಗ್ತಾ ಇದ್ದರೆ ಅದನ್ನು ಮುಂದೆ ಬರ್ತಾ ಸ್ವಲ್ಪ ಚೇಂಜ್ ಆಗುತ್ತೆ, ಬದಲಾವಣೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಕೆಲವು ಕಡೆ ಗಲಾಟೆಗಳು ಆಗೋ ಸಾಧ್ಯತೆಗಳಿದ್ದಾವೆ, ಜಗಳಗಳು ಆಗೋ ಸಾಧ್ಯತೆಗಳಿದ್ದಾವೆ. ಇನ್ನು ಕೆಲವರಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ. ಬಟ್ ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂದರೆ ಎಲ್ಲನೂ ಒಮ್ಮತದಿಂದ ಒಂದೇ ಕಡೆ ಒಂದು ಡಿಸಿಷನ್ನಿಗೆ ಸ್ಟಿಕನ್ ಆಗೋ ಥರ ಮಾಡ್ಕೊಂಡ್ಬಿಟ್ಟು ಮುನ್ನಡಿಬೇಕು. ಇದರಿಂದ ಹೆಚ್ಚು ಮನಸ್ತಾಪಗಳು ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಈ ಥರ ಭಿನ್ನಾಭಿಪ್ರಾಯಗಳನ್ನು ಒಟ್ಟುಗೂಡಿಸ್ಕೊಂಡು ಅಂದರೆ ಒಂದೇ ಒಮ್ಮತಕ್ಕೆ ಬರೋ ಥರ ಮಾಡಿಕೊಂಡ್ರೆ ನಿಮ್ಮ ಲೈಫ್ ಮುಂದೆ ಸುಗಮವಾಗುತ್ತೆ, ಖುಷಿಯಿಂದ ಇರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀವು ಈ ಇಯರಲ್ಲಿ ನಿಮಗೆ ತುಂಬಾ ಫ್ಯಾಮಿಲಿನಲ್ಲಿ ಖುಷಿಯ ವಾತಾವರಣ ಇರುತ್ತೆ, ಸೆಲೆಬ್ರೇಷನ್ ಮೂಡ್ ಇರುತ್ತೆ. ಮಕ್ಕಳು ಮನೆಯಲ್ಲಿ ಫ್ಯಾಮಿಲಿದ ಮೆಂಬರ್ಸ್ ಎಲ್ಲರೂ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾರೆ, ಆ ಥರ ಚಾನ್ಸಸ್ ಇದ್ದಾವೆ. ಕೆಲವರು ಮನೆಯನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದಿದೆ. ನೆಕ್ಸ್ಟ್ ಬಂದು ಎಲ್ಲ ಹರಿಬರಿ ಎಲ್ಲರೂ ಅಂದರೆ ಖುಷಿಯಿಂದ ಒಟ್ಟಾರೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ನೆಕ್ಸ್ಟ್ ಸಕ್ಸಸ್ಫುಲ್ ಆಗ್ತೀರಾ, ಯಾವುದಾದ್ರೂ ಕೆಲಸಗಳನ್ನ ಮಾಡ್ತಾಯಿದ್ರೆ ಎಲ್ಲ ರೀತಿಯಿಂದಲೂ ಸಕ್ಸಸ್ಫುಲ್ ಆಗ್ತೀರಾ. ಲೈಫಲ್ಲಿ ಎಲ್ಲ ರೀತಿಯಿಂದಲೂ ತಮಗೆ ಒಳ್ಳೆಯದಾಗುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಈ ಕಾರಣ ಪ್ರಕಾರ ತಾವು ಎಲ್ಲ ಸಮಸ್ಯೆಗಳನ್ನ ಮೀರಿ ನಿಲ್ತೀರಾ ಅಂತ ಹೇಳ್ತಿದ್ದಾರೆ. ತಾವು ಸ್ಟ್ರಾಂಗಾಗಿ ಈ ಬಾರಿ ಡಿಸಿಷನ್ ತೊಗೊಳ್ತೀರಾ ಮತ್ತು ಸ್ಟ್ಯಾಂಡ್ ಆಗ್ತೀರಾ ತಮಗೆ ತಾವು. ಜೊತೆಗೆ ತಮಗೆ ಅಡ್ಡಿ ಆತಂಕಗಳು ಇರ್ತಾವಲ್ಲ ಅದೆಲ್ಲದೂ ತುಂಬ ಚಿಕ್ಕದಾಗಿ ವ್ಯಾನಿಷ್ ಆಗ್ತಾ ಹೋಗುತ್ತೆ. ಅಂದರೆ ನಿಮಗೇನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಅಡ್ಡಿ ಆತಂಕಗಳಿದ್ದರೆ ಅದೆಲ್ಲದು ಹೋಗುತ್ತೆ, ಮಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ, ಕೊನೆಗೆ ಇಲ್ಲವಾಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದು ತಮಗೆ ವಿಜಯೋತ್ಸವ ಮಾಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಸಕ್ಸಸ್ಫುಲ್ ಆಗ್ತೀರಾ, ವಿಜಯೋತ್ಸವ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಾರ್ಡ್ನ ಎನರ್ಜಿ ಪ್ರಕಾರ ತಮಗೆ ಮೆಡಿಟೇಷನ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ತಮ್ಮೇಲೆ ತಾವು ವರ್ಕ್ ಮಾಡಿ ನಾಲೆಡ್ಜನ್ನ ಸಂಪಾದಿಸಿ ಅಂತ ಹೇಳ್ತಿದ್ದಾರೆ. ಇದರಿಂದ ಎನ್ಲೈಟ್ಮೆಂಟಿನ ಹತ್ರ ಹೋಗ್ತೀರಾ ತಾವು ಅಂತ ಹೇಳ್ತಿದ್ದಾರೆ. ಜೊತೆಗೆ ದೇವ್ರ ಕಡೆಗೆ ಸ್ವಲ್ಪ ಭಾಳ ಗಮನ ಹರಿಸಿ ದೇವಸ್ಥಾನಕ್ಕೆ ಆಗಾಗ ವಿಸಿಟ್ ಮಾಡ್ತಾಯಿರಿ. ಮತ್ತು ದೇವರಿಗೆ ಹರಕೆ ಆ ಥರ ಏನಾದರೂ ಇದ್ದಿದ್ದರೆ ತೀರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ತಾವು ಭಗವಂತನ ಕಡೆಗೆ ಹೆಚ್ಚಿನ ಗಮನ ಹರಿಸಿ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಇದರಿಂದ ತಮಗೆ ತಮ್ಮದೇ ಆದ ತಮಗೇನೆ ಅಭಿವೃದ್ಧಿ ಹೊಂದ್ತೀರಾ ಅಂತ ಹೇಳ್ತಿದ್ದಾರೆ. ಮತ್ತು ಏನಾದರೂ ಕೆಲಸ ಮಾಡುವಾಗ ಸ್ವಲ್ಪ ವಿಚಾರ ಮಾಡಿಬಿಟ್ಟು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಒಮ್ಮೆಲೆ ಡಿಸಿಷನ್ ತೊಗೊಳೋದು ಬೇಡ, ಸ್ವಲ್ಪ ನಿಧಾನವಾಗಿ ವಿಚಾರ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ನೀವು ಡಿಸೈಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಈ ಕಾರ್ಡ್ ಎನರ್ಜಿ ಪ್ರಕಾರ ತಮಗೆ ಯಾವುದಾದ್ರೂ ಆಪರ್ಚುನಿಟೀಸ್ ಒದಗಿ ಬರಲಿದೆ ಅಥವಾ ಪ್ರಪೋಸಲ್ಸ್ ಬರಲಿದೆ ಅಥವಾ ತಾವೇ ಬೇರೆ ಯಾರಿಗಾದರೂ ಪ್ರಪೋಸ್ ಮಾಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ತಮಗೆ ಯೂನಿವರ್ಸ್ ಏನಾದರೂ ಸಂಕೇತಗಳ ಮೂಲಕ ಮೆಸೇಜ್ ಕೊಡ್ತಾ ಇದ್ದಾರೆ. ಅದು ಏನು ಅಂತ ಅರ್ಥ ಮಾಡಿಕೊಂಡು ತಿಳ್ಕೊಳ್ಳಿ ಅಂತ ಇದೆ. ಸ್ವಲ್ಪ ಲೈಫಲ್ಲಿ ಏರಿಳಿತಾ ಇದೆ ಈ ಇಯರು. ಅದೇ ರೀತಿಯಾಗಿ ತಮಗೆ ಒಳ್ಳೆಯ ದಿನಗಳನ್ನ ಕೂಡ ನೋಡ್ತೀರಾ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಒಂದು ತಮಗಿರ್ತಕ್ಕಂಥ ಆಫರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಮುಂದೆ ಒಳ್ಳೆಯದಾಗುತ್ತೆ, ನೀವು ಫಸ್ಟ್ ಸ್ಟೆಪ್ ಇಡಿ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಈಗ ಮಿಥುನ್ ರಾಶಿಗೆ ಯೂನಿವರ್ಸ್ ಕಡೆಯಿಂದ, ಏಂಜಲ್ಸ್ ಕಡೆಯಿಂದ ಅಥವಾ ಡಿವೈನ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಚೆಕ್ ಮಾಡೋಣ. ಏಂಜಲಿಕ್ ಗೈಡೆನ್ಸ್ ಏನಿದೆ, ಎಮೋಷ್ನಲ್ ಬ್ಯಾಲೆನ್ಸ್ ಅಂತ ಇದೆ. ಐ ಬ್ಯಾಲೆನ್ಸ್ ಮೈ ಎಮೋಷನ್ಸ್ ಆ್ಯಂಡ್ ರೆಸ್ಪಾಂಡ್ ವಿತ್ ಲವ್ ಆ್ಯಂಡ್ ಕೈಂಡ್ನೆಸ್ ಅಂತ ಇದೆ. ಅಂದರೆ ತಾವು ಎಮೋಷ್ನಲಿ ಆಗಿರ್ತೀರಾ, ಓವರ್ ವೀಲ್ಮ್ ಆಗೋದು ಆ ಥರ ಏನಾದರೂ ಮಾಡ್ತಿರ್ತೀರಾ. ಸೊ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ತಮ್ಮ ಎಲ್ಲ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡೋದ್ರಿಂದ ಮೈಂಡಲ್ಲಿ ಪೀಸ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಲೈಫಲ್ಲಿ ಹಾರ್ಮೋನಿಯಿಂದ ಅಂದರೆ ಸಮಭಾಗತ್ವ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಲೈಫ್ನ ಲೀಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀವು ಪೀಸ್ ಕಡೆಗೆ ಹೆಚ್ಚು ಗಮನ ಹರಿಸಿ, ಎಮೋಷ್ನಲ್ ಆಗಿ ಏನಾದರೂ ಹೆಚ್ಚು ಕಮ್ಮಿ ಆಗ್ತೈತೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ಜೊತೆಗೆ ಎಮೋಷ್ನಲ್ ಮತ್ತು ಇದು ಫಿಸಿಕಲ್ ವರ್ಲ್ಡಲ್ಲಿ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ನಿಮ್ಮ ಲೈಫ್ ಎಮೋಷ್ನಲ್ ಬರ್ಡನ್ಸ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಶಾಂತಿ ಸಿಗುತ್ತೆ ಮತ್ತು ಫೀಲಿಂಗ್ಸ್ಗಳ್ನು ಒಂದು ಕಡೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದ್ರಿಂದ ಮತ್ತು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಮದು ಎಮೋಷ್ನಲಿ ಬ್ಯಾಲೆನ್ಸ್ ಆಗಿ ಲೈಫನ್ನ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ರಾಶಿ ಕಟಕ ರಾಶಿ. ನೆಕ್ಸ್ಟ್ ಕಟಕ ರಾಶಿ, ತಮ್ಮ ಲೈಫಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ಗಳಿರುತ್ತೆ. ತಮಗೆ ಯಾವ್ದು ಸಾಲ್ವ್ ಮಾಡಬೇಕು ಯಾವುದು ಇಲ್ಲ ಅಂತ ಗೊತ್ತಾಗ್ತಿಲ್ಲ, ಅಷ್ಟೊಂದು ಸಮಸ್ಯೆಗಳಿದ್ದಾವೆ.
ಅದರಿಂದ ತಮಗೆ ನಿದ್ದೆ ಬರದೇ ಇರೋ ಥರ ಆಗಿದೆ, ಯೋಚನೆ ಮಾಡ್ತಾಯಿದ್ದೀರಾ, ಏನು ಮಾಡಬೇಕಪ್ಪ ಅಂತ ದಾರಿ ಗೊತ್ತಾಗದೇ ಇರೋ ಥರ ಆಗಿದೆ. ಬಟ್ ತಾವಿಗೆ ಇನ್ನೊಂದು ರೀತಿಯಿಂದ ಸೊಲ್ಯೂಷನ್ ಇದೆ. ಅದು ಏನು ಸೊಲ್ಯೂಷನ್, ಅದಕ್ಕೆ ಸಮಸ್ಯೆಗೆ ಪರಿಹಾರ ಏನು ಅಂತ ಹುಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಜೊತೆ ಅದು ಅಷ್ಟೊಂದು ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ, ಬಟ್ ತಮಗೇನೋ ಹತ್ತಿರದಲ್ಲೇ ಸೊಲ್ಯೂಷನ್ಸ್ಗಳು ಇದ್ದಾವೆ, ಅದನ್ನು ನೋಡಿ ಸಾಲ್ವ್ ಮಾಡ್ಕೊಳ್ಳಿ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಜೊತೆಗೆ ತಮಗೆ ಈ ಬಾರಿ ಸ್ವಲ್ಪ ನೆಗೆಟಿವಿಟಿ ಆವರಿಸೋದಿದೆ. ಮೈಂಡ್ ಬ್ಲ್ಯಾಂಕ್ ಥರ ಆಗೋ ಸಾಧ್ಯತೆಗಳಿದ್ದಾವೆ. ಏನು ಮಾಡಬೇಕು ಏನಿಲ್ಲ ಗೊತ್ತಾಗೋದಿಲ್ಲ ಆ ಥರ ಇದೆ. ಅಥವಾ ಬೇರೆ ಯಾರಾದರೂ ತಮ್ಮನ್ನ ಆ ಥರ ಪರಿಸ್ಥಿತಿಗೆ ತರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ತಮ್ಮನ್ನ ಬಂಧಿಸಿರೋ ರೀತಿಯಲ್ಲಿ ಆಗುತ್ತೆ. ತಮಗೆ ಸುತ್ತಮುತ್ತಲು ಏನು ನಡೀತಿದೆ ಏನಿಲ್ಲ ಅಂತ ಗೊತ್ತಾಗೋದಿಲ್ಲ. ಮನೆಯಲ್ಲಿ ಎಷ್ಟೇ ಚೆನ್ನಾಗಿದ್ರೂ ಕೂಡ ತಾವು ಈ ಥರ ಸಮಸ್ಯೆ ಹೊರಗಡೆಯಿಂದನಾದರೂ ಆಗಿರ್ಬೋದು, ಈ ಥರ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ತಮಗೆ ಮುಂದೆ ಹೇಗೆ ಎಲ್ಲಿ ಹೆಜ್ಜೆ ಇಡಬೇಕು, ಏನು ಡಿಸಿಷನ್ ತೊಗೋಬೇಕು ಅಂತಲೂ ಗೊತ್ತಾಗೋದಿಲ್ಲ. ಬಟ್ ಈ ಸಮಯದಲ್ಲಿ ಇಂಟ್ಯೂಷನ್ ಮಾತು ಕೇಳಿ, ಯೂನಿವರ್ಸ್ ಕಡೆಗೆ ಗಮನ ಕೊಡಿ ಅಂತ ಹೇಳ್ತಿದ್ದಾರೆ. ಇದು ಕೇವಲ ಮೆಡಿಟೇಷನ್ ಮಾಡೋದ್ರಿಂದ ಮಾತ್ರ ಸಾಧ್ಯ. ತಮ್ಮ ಬಗ್ಗೆ ತಮಗೆ ಅವೇರ್ನೆಸ್ ಮೂಡುತ್ತೆ ಮೆಡಿಟೇಷನ್ ಮಾಡೋದ್ರಿಂದ. ಸೊ ಆಗ ತಮಗೆ ಇಂಟ್ಯೂಷನ್ಗಳು ಕ್ಲಿಯರಾಗಿ ಗೊತ್ತಾಗುತ್ತೆ, ಯಾವ್ದು ಸರಿ ಯಾವ್ದು ತಪ್ಪು, ಏನು ಮಾಡಬೇಕು ಏನಿಲ್ಲ ಅಂತ ಹೇಳಿಬಿಟ್ಟು. ಬಟ್ ಮನೆ ಕಡೆಯಿಂದ ಚೆನ್ನಾಗಿರ್ತೀರಾ ಅಂತ ಹೇಳ್ತಿದ್ದಾರೆ. ಕೆಲವರು ಮನೆ ಕೂಡ ಪರ್ಚೇಸ್ ಮಾಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ, ಅಥವಾ ಮನೆ ಕಟ್ಸ್ತೀರಾ ಅಂತ ಇನ್ನೊಂದು ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಈ ಕಾರಣ ಎನರ್ಜಿ ಪ್ರಕಾರ ತಾವೊಬ್ಬರು ರಾಜನ ಥರ ಬದುಕ್ತೀರಾ, ಅಥವಾ ಇಲ್ಲಿವರೆಗೂ ಆಗಲಿ ರಾಜನ ಥರನೇ ಬದುಕಿದ್ದೀರಾ, ಅದೇ ಥರ ನೀವು ಸಮಸ್ಯೆಯನ್ನು ಪರಿಹಾರ ಮಾಡ್ತೀರಾ. ಏನೋ ಸಿಚುವೇಶನ್ಸ್ಗಳು ಬಂದರೂ ಅದನ್ನು ಹ್ಯಾಂಡ್ಲ್ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ. ನೀವೊಬ್ಬರು ಕಿಂಗ್ ಥರ ಇದ್ದು ಬಟ್ ಸ್ವಲ್ಪ ಎಮೋಷ್ನಲ್ ಪರ್ಸನ್ ಆಗಿ ನೀವು ಎಷ್ಟೇ ವಿಚಾರ ಮಾಡಿದ್ರೂ ಬುದ್ಧಿ ಉಪಯೋಗಿಸಿದ್ರೂ ಬಟ್ ಡಿಸಿಷನ್ ತೊಗೊಳೋದ್ರಲ್ಲಿ ಮಾತ್ರ ಭಾವನೆಗಳಿಗೆ ಸ್ವಲ್ಪ ಹೆಚ್ಚು ಪ್ರಾಧಾನ್ಯತೆ ಕೊಡ್ತೀರಾ ಅಂತ ಹೇಳ್ತಿದ್ದಾರೆ. ಲೈಫಲ್ಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀರಾ, ಬಟ್ ಅದೆಲ್ಲದನ್ನು ಮೀರಿ ಅದೆಲ್ಲವನ್ನು ನಿಭಾಯಿಸ್ಕೊಂಡ್ಬಿಟ್ಟು ಈಗ ಒಂದು ನೀವು ಕಿಂಗ್ ಥರ ಪರಿಸ್ಥಿತಿನಲ್ಲಿದ್ದೀರಾ. ಮುಂದೆ ಕೂಡ ಲೈಫ್ ಚೆನ್ನಾಗಾಗುತ್ತೆ, ಅದೇ ಥರ ನೀವು ಲೀಡ್ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ತಾವು ಏನೋ ಕೆಲಸಗಳನ್ನೆಲ್ಲ ಕಾರ್ಯರೂಪಕ್ಕೆ ತರ್ತೀರಾ, ಏನು ಅಂದ್ಕೊಂಡಿರ್ತೀರಲ್ಲ ಆ ಕೆಲಸಗಳನ್ನೆಲ್ಲ ಅದರಲ್ಲಿ ನೀವು ಸಫಲತೆ ಹೊಂದ್ತಿರೋ ಇಲ್ವೋ ಅನ್ನೋದಕ್ಕೆ ಅದರಲ್ಲಿ ಸಫಲತೆ ಹೊಂದುತ್ತೀರ ತಾವು. ಅದರಿಂದ ತಮಗೆ ಖುಷಿ ಆಗುತ್ತೆ, ಮನೆಯಲ್ಲೆಲ್ಲ ಸೆಲೆಬ್ರೇಷನ್ ಮೂಡ್ ಆಗುತ್ತೆ. ತಾವು ಯಾವ್ಯಾವ ಕೆಲಸ ಕಾರ್ಯಗಳನ್ನ ಕೈಗೊಳ್ಬೇಕು ಅಂದ್ಕೊಂಡಿದ್ರೆ ಅದನ್ನು ಮಾಡ್ಬೋದು, ಅದರಿಂದ ಸಕ್ಸಸ್ಫುಲ್ ಆಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿವರೆಗೂ ತಾವೇನಾದರೂ ಕಷ್ಟದ ಸಮಯ ನೋಡಿದರೆ, ತುಂಬ ಪೇನ್ಫುಲ್ಲಾಗಿ ಹಾರ್ಟ್ ಬ್ರೇಕ್ ಆಗ್ತಕ್ಕಂಥ ಸಿಚುವೇಶನ್ ಇದ್ದಿದ್ದರೆ, ಇನ್ನೇನು ತಮಗೇನು ಅಸಹಾಯಕರಾಗಿರ್ತಾರೆ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಆ ಥರ ಸಿಚುವೇಷನ್ನಲ್ಲಿ ಇದುವರೆಗೆ ಯಾರಾದರೂ ಫೇಸ್ ಮಾಡಿದರೆ ಅದೆಲ್ಲದನ್ನು ಈ ಬಾರಿ ಎಂಡ್ ಆಗುತ್ತೆ. ಜೊತೆಗೆ ತಮ್ಮ ಲೈಫಲ್ಲಿ ಒಂದು ಬೆಳಕಿನ ಕಿರಣಗಳು ಬರುತ್ತೆ, ಸೂರ್ಯೋದಯ ಆಗುತ್ತೆ ತಮ್ಮ ಲೈಫಲ್ಲಿ ಅಂತ ಹೇಳ್ತಿದ್ದಾರೆ. ತಮ್ಮ ಲೈಫಲ್ಲೆಲ್ಲ ಕಾರ್ಮೋಡಗಳೆಲ್ಲ ಕಳೆದು ಹೊಸ ಬೆಳಕು ಬರುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಸೊ ಈಗ ಡಿವೈನ್ ಮೆಸೇಜ್, ಏಂಜಲಿಕ್ ಮೆಸೇಜ್ ಏನಿದೆ, ಗೈಡೆನ್ಸ್ ಏನಿದೆ ಅಂತ ಚೆಕ್ ಮಾಡೋಣ. ಏಂಜಲಿಕ್ ಗೈಡೆನ್ಸ್ ಏನಿದೆ, ಎಮೋಷ್ನಲ್ ಹೀಲಿಂಗ್ ಅಂತ ಇದೆ. ಐ ಆಮ್ ಹೀಲಿಂಗ್ ಎಮೋಷ್ನಲಿ ಆ್ಯಂಡ್ ರಿಲೀಸಿಂಗ್ ಆಲ್ ಪಾಸ್ಟ್ ಪೇನ್ ಅಂತ ಇದೆ. ಸೊ ತಮಗೆ ಪಾಸ್ಟ್ ದಿನಗಳಲ್ಲಿ ಏನಾದ್ರೂ ಹರ್ಟ್ ಆಗಿದ್ದಿದ್ರೆ, ಯಾರಿಗೆಲ್ಲಾದ್ರೂ ನೋವು ಅನುಭವಿಸಿದ್ರೆ, ಮನಸ್ಸಿಗೆ ತುಂಬ ಬೇಜಾರಾಗಿದ್ದರೆ ಆ ಭಾವನೆಗಳಿಂದ ಹೊರಗೆ ಬನ್ನಿ. ತಾವು ಎಮೋಷ್ನಲಿ ಆಗಿ ಹೀಲಿಂಗ್ ಆಗಿ, ಇದು ಮೆಡಿಟೇಷನ್ ಮತ್ತು ದೇವರ ನಾಮ ಜಪ ಆ ಥರದಿಂದ ಸಾಧ್ಯ. ಕೆಲವರಿಗೆ ಅದು ಮಾಡೋಕ್ಕಾಗ್ತಿಲ್ಲ ಅಂದರೆ ಸಾಂಗ್ಸ್ ಕೇಳಿ, ದೇವ್ರದ್ದಾದರೂ ಡೆವೋಷ್ನಲ್ ಆಗಿ ಸಾಂಗ್ಸ್ ಆದರೂ ಕೇಳಿ, ಅಥವಾ ತಮ್ಮ ಮೈಂಡ್ಸೆಟ್ಟಿಗೆ ಸರಿ ಹೋಗ್ತಕ್ಕಂಥ ಸಾಂಗ್ಸ್ ಕೇಳೋದು, ಅಥವಾ ತಮಗೆ ಯಾವುದು ಇಷ್ಟ ಆಗುತ್ತಲ್ಲೋ ಆ ಕೆಲಸ ಮಾಡಿ, ಆ ಥರ ಹ್ಯಾಬಿಟ್ಸ್ನ ಬೆಳೆಸ್ಕೊಳ್ಳಿ, ಗುಡ್ ಹ್ಯಾಬಿಟ್ಸ್ನ. ಇದರಿಂದ ಹೀಲಿಂಗ್ ಸಾಧ್ಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸು. ನೆಕ್ಸ್ಟು ಅದು ನೀವು ಹಿಂದಿನ ಪಾಸ್ಟ್ ವೂಂಡ್ಸ್ ಏನಾದರೂ ಇದ್ದರೆ, ಹರ್ಟ್ ಆಗಿದ್ದರೆ, ನೋವುಗಳನ್ನೆಲ್ಲ ಅದನ್ನು ಲೆಟ್ ಗೋ ಮಾಡಿ, ನಿಮ್ಮನ್ನು ನೀವಿಗೆ ಪ್ರಿಯಾರಿಟಿ ಕೊಡಿ, ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಹೇಗಿದ್ದೀರಾ ಅಂತ. ನೆಕ್ಸ್ಟ್ ಇದರಿಂದ ಮುಂದೆ ಫ್ಯೂಚರಲ್ಲಿ ನಿಮಗೆ ಖುಷಿಯಿಂದ ತುಂಬುತ್ತೆ ನಿಮ್ಮ ಲೈಫ್ ಅಂತ ಹೇಳ್ತಿದ್ದಾರೆ. ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳೋದ್ರಿಂದ ನೀವು ಹೀಲಿಂಗ್ ಮಾಡ್ಕೋತೀರಾ ನಿಮ್ಮನ್ನು ನೀವು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಸಡನ್ನಾಗಿ ಮನೇಲಿ ಏನಾದರೂ ಚೇಂಜಸ್ ಆಗ್ತಕ್ಕಂಥ ಸಾಧ್ಯತೆಗಳಿವೆ. ಸ್ವಲ್ಪ ಏನಾದರೂ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಸಡನ್ನಾಗಿ ಚೇಂಜಸ್ ಆಗುತ್ತೆ ತಮ್ಮ ಲೈಫಲ್ಲಿ. ಬಟ್ ಡೈಲಿ ರೂಟೀನ್ ಆಗಲಿ, ತಮ್ಮದು ಬೇಸಿಕ್ ಏನಿದೆ ಅಲ್ವ ಅದನ್ನು ನೀಡ್ಸ್ ಅಥವಾ
ತಮ್ಮ ಲೈಫಲ್ಲಿ ಬೇಸಿಕ್ಸ್ ಅನ್ನೋದೇನಿದೆಯಲ್ಲ ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇಲ್ಲಾಂದರೆ ಸ್ವಲ್ಪ ಮುಂದೆ ನಿಮ್ಮ ಲೈಫಲ್ಲಿ ಏನಾದರೂ ಅಚಾನಕ್ಕಾಗಿ ಹರ್ಟ್ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಫ್ಯಾಮ್ಲಿ ಇಶ್ಯೂಸ್ ಏನಾದರೂ ಆಗ್ಬೋದು. ಸಡನ್ನಾಗಿ ಒಟ್ಟಾರೆಯಲ್ಲಿ ಏನೋ ಚೇಂಜಸ್ ಆಗುತ್ತೆ, ಬಟ್ ಅದನ್ನ ಸ್ವಲ್ಪ ನೆಗೆಟಿವ್ ಚೇಂಜಸ್, ಅದನ್ನು ದೂರ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಪ್ರಯತ್ನ ಪಡಿ ಆ ಥರ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ತಾವೊಬ್ಬರು ಸ್ಟ್ರಾಂಗ್ ವ್ಯಕ್ತಿತ್ವದವರು ಆಗಬೇಕು ಅಥವಾ ತಾವೊಬ್ಬರು ಸ್ಟ್ರಾಂಗ್ ವ್ಯಕ್ತಿತ್ವದವರು ಜವಾಬ್ದಾರಿಯಿಂದ ನಿಭಾಯಿಸ್ತೀರ. ಆಮೇಲೆ ತಮಗೆ ಅಂತರ್ಜ್ಞಾನ ತುಂಬ ಹೆಚ್ಚಾಗಿರುತ್ತೆ. ತಮಗೆ ಯೂನಿವರ್ಸ್ ಕಡೆ ಬ್ಲೆಸ್ಸಿಂಗ್ಸ್ ಸಿಗುತ್ತೆ, ಅವ್ರ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ದೇವರ ಈಶ್ವರದ ಕೃಪೆ ಇದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ತಾವೆಲ್ಲೋ ಜರ್ನಿ ಮಾಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಮತ್ತು ತಾವೇನು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ನೋಡಿಬಿಟ್ಟು ನೀವು ಡಿಸೈಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀವು ಪ್ರಾಪರ್ಟೀಸ್ನ ಪರ್ಚೇಸ್ ಮಾಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಅಥವಾ ಫ್ಯಾಮಿಲಿನಲ್ಲಿ ನೀವು ಏನಾದರೂ ಬಿಟ್ಟು ಹೊರಗಡೆ ಹೋಗಿದ್ರೆ ಅವ್ರ ಹತ್ರ ಮತ್ತೆ ಹೋಗೋ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದು, ತಾವು ಮಾಡ್ತಕ್ಕಂಥ ಕಾರ್ಯ ತಮಗೆ ಬರ್ಡನ್ ಅನ್ನಿಸ್ತಾ ಇರುತ್ತೆ. ತಮಗೆ ಎಷ್ಟಾಗುತ್ತೋ ಅದಕ್ಕಿಂತ ಹೆಚ್ಚು ರೆಸ್ಪಾನ್ಸಿಬಿಲಿಟಿನ ತಾವು ಹೊರ್ತಾ ಇರ್ತೀರ, ಬರ್ಡನ್ ಆಗುತ್ತೆ ತಮಗಿದು. ಅದನ್ನು ನೀವು ಶೇರ್ ಮಾಡ್ಕೊಳ್ಳಿ ಕೆಲಸನ ಅಂತ ಹೇಳ್ತಿದ್ದಾರೆ. ಮತ್ತು ನೀವು ಮಾಡ್ತಕ್ಕಂಥ ಕೆಲಸದ ಐಡೆಂಟಿಫಿಕೇಷನ್ನ ನೀವು ತಗೊಳ್ಳಿ, ಅದರಿಂದ ಹಿಂದೆ ಸರಿಬೇಡಿ. ನೀವು ಎಷ್ಟು ಕೆಲಸ ಮಾಡಿರ್ತೀರೋ ಅಷ್ಟು ನಿಮ್ಗೆ ಐಡೆಂಟಿಫಿಕೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನಿಮಗೆ ಅಗತ್ಯಕ್ಕಿಂತ ಹೆಚ್ಚು ಬರ್ಡನ್ ಹೊತ್ಕೊಂಡು ಅದನ್ನು ವರ್ಕು ಕೂಡ ಮಾಡಿ ಅದ್ರದ್ದು ಐಡೆಂಟಿಫಿಕೇಷನ್ ತೊಗೊಂಡೆ ನೀವು ಹಿಂದೆ ಸರಿದಿರ್ತೀರ, ಬಟ್ ಆ ಥರ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀವು ಮಾಡ್ತಕ್ಕಂಥ ವರ್ಕಿಗೆ ಸರಿಯಾಗಿ ಆಫರ್ ಬರುತ್ತೆ, ನಿಮಗೆ ಗುಡ್ ರಿಸಲ್ಟ್ ಕೊಡ್ತಾರೆ ದೇವರು ಅಂತ ಹೇಳ್ತಿದ್ದಾರೆ. ಜೊತೆಗೆ ದೇವ್ರ ಕಡೆಯಿಂದ ನಿಮಗೆ ಆಶೀರ್ವಾದ ಇದೆ ಮತ್ತು ದೇವ್ರ ಕಡೆಯಿಂದನೇ ಒಂದು ಆಫರ್ ಬರುತ್ತೆ ನಿಮಗೆ ಯೂನಿವರ್ಸ್ ಕಡೆಯಿಂದ ಅಂತ ಹೇಳ್ತಿದ್ದಾರೆ. ಅದು ನೀವು ಮಾಡ್ತಕ್ಕಂಥ ಹಾರ್ಡ್ ವರ್ಕಿಗೆ ತಕ್ಕದಾದ ಬಹುಮಾನ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾಯಿದ್ದಾರೆ. ಬಟ್ ಲಾಸ್ಟಿಗೆ ಸ್ವಲ್ಪ ಸಿಂಹರಾಶಿ ಸ್ವಲ್ಪ ನೆಗೆಟಿವಿಟಿ ಇದೆ. ಡೆವಿಲ್ ಕಾರ್ಡ್ ಬಂದಿದೆ, ಸ್ವಲ್ಪ ಹುಷಾರಾಗಿರಿ. ಯಾರ್ದಾದ್ರೂ ದೃಷ್ಟಿ ಬೀಳ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಅಥವಾ ಮತ್ತು ಫ್ಯಾಮ್ಲಿ ಇಶ್ಯೂಸು ಅಥವಾ ತಮಗೇನಾದರೂ ನೆಗೆಟಿವಿಟಿ ಎಫೆಕ್ಟ್ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ಆ ಕಡೆ ಗಮನ ಹರಿಸಿ ತಮ್ಮ ಬಗ್ಗೆ ತಾವು. ಅಥವಾ ಈ ಫ್ಯಾಮಿಲಿನಲ್ಲಿ ಯಾರಾದರೂ ಹಿಂಗೆ ಹೇಳ್ಕೊಟ್ಟು ಆ ಥರ ಏನಾದರೂ ಮಾಡ್ತಕ್ಕಂಥ ಸಾಧ್ಯತೆಗಳಿದೆ. ಸೊ ನೋಡಿಬಿಟ್ಟು ಅದನ್ನು ವಿಚಾರ ಮಾಡಿ ನೀವು ಇದನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸಿಂಹರಾಶಿಯವರಿಗೆ ಏಂಜಲ್ಸ್ ಕಡೆಯಿಂದ, ಡಿವೈನ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಅಂತ ಚೆಕ್ ಮಾಡೋಣ. ಲೆಟ್ಟಿಂಗ್ ಗೋ ಅಂತ ಇದೆ. ಐ ಲೆಟ್ ಗೋ ಆಫ್ ಆಲ್ ದಟ್ ನೋ ಲಾಂಗರ್ ಸರ್ವ್ಸ್ ಮೀ ಆ್ಯಂಡ್ ವೆಲ್ಕಮ್ ನ್ಯೂ ಬಿಗಿನಿಂಗ್ಸ್ ಅಂತ ಇದೆ. ಅಂದರೆ ತಮ್ಮ ಲೈಫಲ್ಲಿ ಏನಾದರೂ ಹಿಂದೆ ಪಾಸ್ಟಲ್ಲಿ ನಡೆದಿರ್ತಕ್ಕಂಥದ್ದು ಅದನ್ನು ತಾವು ಇನ್ನೂ ಮನಸ್ಸಲ್ಲಿ ಹಂಗೆ ಇಟ್ಕೊಂಡಿರ್ತೀರ, ಅದ್ರ ಜೊತೆಗೆ ನಡೀತಾ ಇರ್ತೀರ. ಬಟ್ ಆ ಥರ ಮಾಡಬೇಡಿ, ಅದನ್ನು ಲೆಟ್ಕೋ ಮಾಡಿ. ತಮ್ಮ ಅಭಿವೃದ್ಧಿಗೆ ಯಾವುದು ಪೂರಕವಾಗಿಲ್ವೋ ಅದನ್ನೆಲ್ಲ ಲೆಟ್ಗೋ ಮಾಡಿ, ಅದನ್ನು ಬಿಟ್ಬಿಡಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಹೊಸ ಪಾಸ್ಟಿಂದೆಲ್ಲ ಬಿಟ್ಟು ಪ್ರೆಸೆಂಟಲ್ಲಿ ಬದುಕಿ. ನೆಕ್ಸ್ಟ್ ಬಂದು ಪಾಸಿಟಿವ್ ಚೇಂಜಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದು, ಪಾಸ್ಟಲ್ಲಿ ಏನು ಬರ್ಡನ್ಸ್ ಇದ್ದರೆ ಅದನ್ನು ತಾವು ಅದನ್ನು ತಮ್ಮ ಜೊತೆಗೆ ತೊಗೊಂಡು ಹೋಗ್ತಾಯಿದ್ರೆ ಅದನ್ನು ನಿಲ್ಲಿಸಿ ಪ್ರೆಸೆಂಟಲ್ಲಿ ಏನಿದೆಯೋ ಅದನ್ನು ಮೈಂಡ್ಸೆಟ್ ಚೇಂಜ್ ಮಾಡಿಕೊಂಡು ಅದನ್ನು ಚೇಂಜ್ ಮಾಡಿ, ಮುಂದೆ ಫ್ಯೂಚರಲ್ಲಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಡಿವೈನ್ ಟೈಮಿಂಗ್ ಮೇಲೆ ನಂಬಿಕೆ ಇಡಿ. ಅದು ತಮಗೆ ಏನು ಸುಮಾರು ವಿಷಯಗಳನ್ನೆಲ್ಲ ಗುಡ್ ರಿಸಲ್ಟ್ನ ಡಿವೈನ್ ಟೈಮಲ್ಲಿ ಅನ್ಫೋಲ್ಡ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ರಾಶಿ ಕನ್ಯಾ ರಾಶಿ. ನೆಕ್ಸ್ಟ್ ಕನ್ಯಾ ರಾಶಿ. ಈ ಫಸ್ಟ್ ಕಾರ್ಡ್ ಪ್ರಕಾರ ತಾವೊಬ್ಬರು ತುಂಬ ಎಮೋಷ್ನಲ್ ಪರ್ಸನ್ ಆಗಿರ್ತೀರ. ಲೈಕ್ ಕ್ವೀನ್ ಥರ ಎನರ್ಜೀಸ್, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡು ಹೋಗೋದು, ಎಲ್ಲರನ್ನೂ ಅನ್ಕಂಡೀಷ್ನಲ್ ಲವ್ ಕೊಡೋದು, ಸಹಾನುಭೂತಿ, ಪ್ರೀತಿ, ವಿಶ್ವಾಸ ಆಧಾರದಿಂದ ನೋಡ್ಕೊತಿರ್ತೀರ, ಬರಮಾಡ್ಕೊಳ್ತೀರ. ಬಟ್ ತಮ್ಮ ವಿಷಯಕ್ಕೆ ಬಂದರೆ ತಾವು ಯಾವುದನ್ನು ಬಿಟ್ಕೊಡಲ್ಲ, ಅದನ್ನು ತಮ್ಮ ಬಗ್ಗೆ ತಾವಷ್ಟು ಹೇಳ್ಕೊಳ್ಳಲ್ಲ, ಆ ಥರ ಪರಿಸ್ಥಿತಿ ಇರ್ತೀರ. ಬಟ್ ತಾವೆಲ್ಲದನ್ನು ನಿಭಾಯಿಸಿರ್ತೀರ, ಒಳ್ಳೆ ಕ್ವೀನ್ ಥರ ಆಗಿರ್ತೀರ. ಎಲ್ಲದನ್ನು ತಮಗೇನೇ ಕಷ್ಟ ಬಂದಿದ್ದರೂ ಕೂಡ ಅದನ್ನೆಲ್ಲ ಮೀರಿ ಈ ಕಷ್ಟದ ಸಮಯವನ್ನು ಕೂಡ ತಾವು ಒಳ್ಳೆಯ ಸುಖದ ರೀತಿಯಲ್ಲಿ ಪ್ರತಿಬಿಂಬಿಸಿರ್ತೀರ, ಆ ಥರ ಚೇಂಜ್ ಮಾಡಿರ್ತೀರ ಅಂತ ಹೇಳ್ತಾರೆ. ಈ ಬಾರಿ ಮುಂದೆ ಕೂಡ ತಮಗೆ ಒಳ್ಳೆಯದಾಗುತ್ತೆ. ಇಲ್ಲಿವರೆಗೂ ತಾವು ಕಷ್ಟಪಟ್ಟು ಬಂದಿದ್ದೀರಲ್ವ, ಮುಂದೆ ಕೂಡ ತಮಗೆ ಒಳ್ಳೆಯದಾಗುತ್ತೆ. ಎಸ್ಪೆಷಲಿ ಎಮೋಷ್ನಲ್ ರಿಲೇಟೆಡ್ ಆಗಿ
ತಮಗೇನಾದರೂ ಒಳ್ಳೆಯದಾಗುತ್ತೆ, ಶುಭ ಸುದ್ದಿ ಕೇಳ್ತೀರಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ತಮ್ಮ ಕಡೆ ಮಕ್ಕಳು ಸುಮಾರಾಗಿ ಅಂದರೆ ಹೆಚ್ಚು ಭಾಗ ಅಟ್ರ್ಯಾಕ್ಟ್ ಆಗೋ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಿದ್ದಾರೆ. ಅಥವಾ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗೋ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ತಾವು ಖುಷಿಯ ದಿನಗಳನ್ನ ನೋಡ್ತೀರಾ, ಖುಷಿಯ ವಿಚಾರ ಕೇಳ್ತೀರಾ ಅಂತ ಹೇಳ್ತಿದ್ದಾರೆ. ಮ್ಯಾರೇಜ್ ಪ್ರಪೋಸಲ್ಸ್ ಅಥವಾ ಮ್ಯಾರೇಜ್ ಆಗೋ ಸಾಧ್ಯತೆಗಳಿದ್ದಾವೆ, ಮನೆ ಪ್ರವೇಶಗಳು ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಒಟ್ಟಿನಲ್ಲಿ ಸೆಲೆಬ್ರೇಷನ್ಸ್ ಮಾಡ್ತೀರಾ, ಜನದ ಜೊತೆಗೆ ಬೆರಿತೀರಾ, ಗೆಟ್ ಟುಗೆದರ್ ಪಾರ್ಟೀಸ್ ಎಲ್ಲ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಸಿಟಿನಲ್ಲಿ ಹೋಗ್ತಕ್ಕಂಥ ಚಾನ್ಸಸ್ ಇದ್ದಾವೆ ಕೆಲವರಿಗೆ, ಅದು ಒಂದು ಖುಷಿಯ ವಿಚಾರ ಅಂತ ಹೇಳ್ತಿದ್ದಾರೆ. ಅದು ಅಂದರೆ ತಮ್ಮ ಫ್ಯಾಮಿಲಿಯಲ್ಲಿ ಅದು ನೀವು ಸಿಟಿಗೆ ಹೋಗೋದು, ಅಲ್ಲಿ ವರ್ಕ್ ಮಾಡೋದು ತಮಗೆ ಅದು ಖುಷಿಯ ವಿಚಾರ ಆಗಿರುತ್ತೆ. ಆ ಥರ ನ್ಯೂಸ್ ಕೂಡ ಕೇಳೋಕ್ಕೆ ಸಾಧ್ಯತೆ ಇದ್ದಾವೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ತಾವು ಯಾವುದಾದ್ರೂ ಕಾರಣಕ್ಕೆ ಹರ್ಟ್ ಆಗಿರ್ತೀರ. ಸೊ ಆ ಕಾರಣದಿಂದ ತಮ್ಮ ಮನಸ್ಸಿಗೆ ಹತ್ತಿರವಾಗಿ ಯಾರನ್ನೂ ಬಿಟ್ಕೊಳ್ತಾ ಇರಲ್ಲ, ಆ ಥರ ಪರಿಸ್ಥಿತಿ ಇರುತ್ತೆ. ಸೊ ಆ ಥರದವ್ರಿಗೆ ತಾವು ಅನ್ಕಂಡೀಷನಲ್ ಲವ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ತಮ್ಮನ್ನು ತಾವು ಕೂಡ ಅನ್ಕಂಡೀಷನಲ್ ಆಗಿ ಪ್ರೀತಿಸ್ಕೊಳ್ಳಿ. ಜೊತೆಗೆ ಅಕ್ಕಪಕ್ಕದವ್ರನ್ನೂ ಕೂಡ ಅನ್ಕಂಡೀಷನಲ್ ಲವ್ವಿಂದ ಕೇರ್ ಮಾಡಿ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ. ಹಿಂದೆ ಏನಾಗಿದೆ ಅದನ್ನು ಬಿಟ್ಬಿಡಿ, ಮುಂದೆ ಅನ್ಕಂಡೀಷನಲ್ ಲವ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಯೂನಿವರ್ಸ್ ತಮಗೆ ಅದನ್ನ ಆಫರ್ ಮಾಡ್ತಾರೆ. ತಾವೇನಾದರೂ ಹರ್ಟ್ ಆಗಿದ್ದರೆ ಅನ್ಕಂಡೀಷನಲ್ ಲವ್ವಿಂದ ತಮ್ಮನ್ನು ನಾವೆಲ್ಲ ಹೋಗಲಾಡಿಸಿ ತಮ್ಮ ಲೈಫಲ್ಲಿ ಖುಷಿಯನ್ನು ತೊಗೊಂಬರ್ತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಏನಾದರೂ ಆಫರ್ ಬರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಒನ್ಸ್ ಅಗೇನು ಪ್ರಪೋಸಲ್ಸ್ ಬರುತ್ತೆ, ಲವ್ ಪ್ರಪೋಸಲ್ಸ್ ಆಗಿರ್ಬೋದು, ಮ್ಯಾರೇಜ್ ಪ್ರಪೋಸಲ್ಸ್ ಆಗಿರ್ಬೋದು. ಒಟ್ಟಾರೆಯಾಗಿ ಎಮೋಷ್ನಲಾಗಿ ರಿಲೇಟೆಡ್ ಆಗಿ ಯಾವುದಾದ್ರೂ ಒಳ್ಳೆಯ ರೀತಿಯ ಕೆಲಸ ಆಗುತ್ತೆ. ಜೊತೆಗೆ ಫೈನಾನ್ಷಿಯಲ್ ಕೂಡ ಒಳ್ಳೆಯದಾಗುತ್ತೆ. ಒಟ್ಟಾರೆಯಲ್ಲಿ ನಿಮ್ಮ ಲೈಫಲ್ಲಿ ನೀವು ಖುಷಿಯ ದಿನಗಳನ್ನ ನೋಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಮತ್ತು ಸಕ್ಸಸ್ಫುಲ್ ದಿನಗಳನ್ನು ಕೂಡ ನೋಡ್ತೀರಾ, ಚಿಕ್ಕದಾಗಿ ಸಕ್ಸಸ್ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದು ನೀವು ತುಂಬಾ ಲೈಫಲ್ಲಿ ಸ್ಟ್ರಗಲ್ ಮಾಡಿರ್ತೀರ, ನಿಮಗೆ ನೀವು ಸ್ಟ್ಯಾಂಡ್ ತೊಗೊಳೋದಕ್ಕೆ ಈ ಬಾರಿನೂ ಸ್ವಲ್ಪ ಸ್ಟ್ರಗಲ್ ಅನಿಸ್ಬೋದು. ಬಟ್ ಅದನ್ನು ನೀವು ಮೀರಿ ನಡೀತೀರಾ ಅಂತ ಹೇಳ್ತಿದ್ದಾರೆ. ಅದನ್ನು ನೀವು ಬಿಟ್ಟು ಮುಂದೆ ಸೋತ್ಬಿಟ್ಟು ಅದನ್ನು ಸರೆಂಡ್ರ್ ಆಗಬೇಡಿ, ವಾಪಸ್ ಹೋಗಬೇಡಿ ಅಂತ ಹೇಳ್ತಿದ್ದಾರೆ. ನೀವೇನು ಕೆಲಸ ಮಾಡ್ತಿದ್ದೀರೋ ಅದನ್ನು ಮುಂದುವರಿಸಿ. ನೀವು ಜೊತೆಗೆ ಭಾವುಕ ವ್ಯಕ್ತಿ ಆಗಿದ್ದು ಭಾವನೆಗಳಿಗೆ ಪೆಟ್ಟು ಬಿದ್ದರೆ ನೀವು ಅದನ್ನು ಕೆಲಸನ ಬಿಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಸೊ ಆ ಥರ ಮಾಡಬೇಡಿ, ರಿಟರ್ನ್ ಹೋಗಬೇಡಿ. ನೀವೇನು ವರ್ಕ್ ಮಾಡ್ತಿದ್ದೀರಲ್ವ ಅದನ್ನು ಮಾಡಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀವು ಎಮೋಷ್ನಲಿ ಯಾರಾದರೂ ಹರ್ಟ್ ಮಾಡಿದರೆ ಆ ಥರ ಹರ್ಟ್ ಆಗದೇ ಇರುವಷ್ಟು ಸ್ಟ್ರಾಂಗ್ ಆಗಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಈಗ ಕನ್ಯಾ ರಾಶಿಗೆ ಏಂಜಲಿಕ್ ಮೆಸೇಜ್ ಅಥವಾ ಗೈಡೆನ್ಸ್ ಏನಿದೆ ಚೆಕ್ ಮಾಡೋಣ. ಕನ್ಯಾ ರಾಶಿಗೆ ಏಂಜಲಿಕ್ ಗೈಡೆನ್ಸ್ ಏನಿದೆ, ಇಂಟ್ಯೂಷನ್ ಅಂತ ಬಂದಿದೆ. ಐ ಟ್ರಸ್ಟ್ ಮೈ ಇಂಟ್ಯೂಷನ್ ಆ್ಯಂಡ್ ಇನ್ನರ್ ವಿಸ್ಡಮ್ ಅಂತ ಬಂದಿದೆ. ಅಂದರೆ ತಾವು ತಮ್ಮ ಇಂಟ್ಯೂಷನ್ ಮೇಲೆ ವರ್ಕ್ ಮಾಡಿ, ತಮ್ಮ ಇಂಟ್ಯೂಷನ್ನ ನಂಬಿ ಅಂತ ಹೇಳ್ತಿದ್ದಾರೆ. ಇಂಟ್ಯೂಷನ್ ಯಾವಾಗ ಕ್ಲಿಯರಾಗಿ ಗೊತ್ತಾಗುತ್ತೆ, ತಾವು ಮೆಡಿಟೇಷನ್ ಮಾಡಿದರೆ, ಧ್ಯಾನ ಜಪ ಎಲ್ಲ ಮಾಡ್ಕೋತಾ ಬನ್ನಿ. ಆವಾಗ ತಮ್ಮ ಮನಸ್ಸು, ತಮ್ಮದು ಎನರ್ಜಿಸ್ ಏನಿರುತ್ತಲ್ವ ಅದು ಕ್ಲಿಯರ್ ಆಗುತ್ತೆ. ಅವಾಗ ತಮಗೇನು ಮೆಸೇಜಸ್ ಸಿಗುತ್ತೋ, ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾರೆ, ಏನು ಸಂಕೇತಗಳನ್ನ ಕೊಡ್ತಾರೋ ಅದ್ರ ಮೂಲಕ ತಮಗೆ ಇಂಟ್ಯೂಷನ್ ಗೊತ್ತಾಗುತ್ತೆ. ಆವಾಗ ತಮ್ಮ ಇಂಟ್ಯೂಷನ್ನ ತಾವು ಫಾಲೋ ಮಾಡಿ ಗ್ರೋತ್ ಕಡೆ ಮುನ್ನಡೀರಿ ಅಂತ ಹೇಳ್ತಿದ್ದಾರೆ. ಅದು ತಮ್ಮ ಇಂಟ್ಯೂಷನ್ನ ತಮಗೆ ಗೈಡ್ ಮಾಡುತ್ತೆ. ಅದ್ರ ಮೂಲಕ ತಾವು ನಡ್ಕೋತಾ ಹೋಗಿ ತಮ್ಮ ಹೈಯೆಸ್ಟ್ ಗುಡ್ಡಿಗೆ ಒಳ್ಳೆಯದಾಗುತ್ತೆ. ಅಂದರೆ ತಮ್ಮ ಒಳ್ಳೆಯದಾಗೋದಲ್ಲಿ ಒಂದು ಹೈಯೆಸ್ಟ್ ಲೆವೆಲ್ನ ರೀಚ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ತಾವು ಇನ್ನರ್ ವರ್ಕ್ ಮಾಡಿ, ಇದರಿಂದ ಇಂಟ್ಯೂಷನ್ ಹೆಚ್ಚಾಗುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ರಾಶಿ ತುಲಾರಾಶಿ. ನೆಕ್ಸ್ಟ್ ತುಲಾರಾಶಿ ಅವರಿಗೆ ಯಾರ್ಯಾರಿಗೆ ಮ್ಯಾರೇಜ್ ಆಗಿಲ್ಲೋ ಅವರಿಗೆ ಪ್ರಪೋಸಲ್ ಸಿಗೋ ಸಾಧ್ಯತೆಗಳಿದ್ದಾವೆ. ನಿಮ್ಮ ಪೇರೇನಾಗುತ್ತೆ ಡಿವೈನ್ ಕಡೆಯಿಂದ ಸೆಲೆಕ್ಟ್ ಆಗಿರ್ತಕ್ಕಂಥದ್ದಾಗಿರುತ್ತೆ. ಲೈಕ್ ಸೋಲ್ಮೇಟ್ಸ್ ಆಗಿರ್ಬೋದು, ಟ್ವಿನ್ ಫ್ಲೇಮ್ಸ್ ಆಗಿರ್ಬೋದು, ಅಥವಾ ಕಾರ್ಮಿಕ್ ಪ್ಯಾಟರ್ನೇ ಆಗಿರಲಿ, ಅದು ಡಿವೈನ್ ಕಡೆಯಿಂದನೇ ಸೆಲೆಕ್ಟ್ ಆಗಿರುತ್ತೆ. ಕಾರ್ಮಿಕ್ ಜಾಸ್ತಿ ಇಲ್ಲ, ಇಲ್ಲಿ ಕಡಿಮೆನೇ ಅದು. ಆದರೂ ಸೆಲೆಕ್ಟ್ ಆಗಿದ್ರೂ ಕೂಡ ಡಿವೈನ್ ಕಡೆಯಿಂದನೇ. ಒಟ್ಟಾರೆಯಾಗಿ ನಿಮಗೇನು ಪ್ರಪೋಸಲ್ಸ್ ಬರೋದಿದೆ ಅದು ಡಿವೈನ್ ಕಡೆಯಿಂದ ಸೆಲೆಕ್ಟ್ ಆಗಿರ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಮ್ಯಾರೇಜ್ ಕೂಡ ಆಗುತ್ತೆ. ಸುಮಾರು ಜನಕ್ಕೆ ತುಲಾರಾಶಿನಲ್ಲಿ ಮ್ಯಾರೇಜ್ ಆಗುತ್ತೆ, ಸೆಲೆಬ್ರೇಷನ್ಸ್ ಮಾಡ್ತೀರಾ. ಟ್ವಿನ್ ಫ್ಲೇಮ್ ಮತ್ತು ಸೋಲ್ಮೇಟ್ಸ್ ಯೂನಿಯನ್ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಇದು ಈ ಇಯರಲ್ಲಿ ಪೀಕ್ ಮೂಮೆಂಟ್. ಸುಮಾರು ಜನಕ್ಕೆ ಈ ಥರ ಕಪಲ್ಸ್ ಆಗೋ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀವು ಒಬ್ಬರು ಕ್ವೀನ್ ಎನರ್ಜಿನಲ್ಲಿ ಆಗಿದ್ದು ನಿಮಗೆ ಹಣಕಾಸಿನಲ್ಲಿ ಇಲ್ಲಿವರೆಗೂ ಯಾವುದಾದ್ರೂ ಚಿಕ್ಕ ಪುಟ್ಟ ಕೆಲಸಗಳು ಮಾಡಿಕೊಂಡು ಹಣಕಾಸಿನಲ್ಲಿ ಸಮಸ್ಯೆಗಳನ್ನ ಬಗೆಹರಿಸೋಕೆ ನೋಡ್ತಾ ಇರ್ತೀರ. ಬಟ್ ಈ ಬಾರಿ ನಿಮಗೆ
ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ತಮಗೆ ಹಣಕಾಸಿನಲ್ಲಿ ಉನ್ನತಿಯನ್ನು ಹೊಂದ್ತೀರಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀವು ಸೆಲೆಬ್ರೇಷನ್ ಮಾಡ್ತೀರಾ, ತಮಗೆ ಏನಾದರೂ ಸಕ್ಸಸ್ ಆಗಿ ಪ್ರೈಸಸ್ಗಳು ಬರ್ತಕ್ಕಂಥದ್ದು ಅಥವಾ ಐಡೆಂಟಿಫಿಕೇಷನ್ ತೊಗೊಳತಕ್ಕಂಥ ಸಾಧ್ಯತೆಗಳಿದ್ದಾವೆ. ತಮಗೆ ರಿವಾರ್ಡ್ಸ್ ಕೂಡ ಬರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಜೊತೆಗೆ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಮಾಡಬೇಕೋ ಬೇಡವೋ, ಒಂದು ಹೆಜ್ಜೆ ಹಿಂದೆ ಒಂದು ಹೆಜ್ಜೆ ಮುಂದೆ ಆ ಥರ ಇಟ್ಟಿರ್ತೀರ. ಲೈಫಲ್ಲಿ ಏನೋ ಸ್ವಲ್ಪ ಸ್ಟ್ರಗಲ್ ಬಂತು ಅಂತ ಹೇಳ್ಬಿಟ್ಟು ಅಥವಾ ಇನ್ನು ಮುಂದೆ ಆ ಥರ ಮಾಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಸೊ ತಾವು ಇಂಟ್ಯೂಷನ್ ಮಾತು ಕೇಳಿ, ಯೂನಿವರ್ಸ್ ಏನಾದರೂ ಸಂಕೇತಗಳ ಮೂಲಕ ತಮಗೆ ತಿಳಿಸ್ತಾ ಇದ್ದಾರೆ, ಅದನ್ನು ನೀವು ಫಾಲೋ ಮಾಡಿ ಅಂತ ಹೇಳ್ತಿದ್ದಾರೆ. ಅದರಿಂದ ತಮ್ಮ ಲೈಫು ಸಕ್ಸಸ್ಫುಲ್ ಆಗುತ್ತೆ. ಮುಂದೆ ತಮಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಮಾಡಬೇಕು ಬೇಡೋ ಏನಾದರೂ ಅಡೆತಡೆಗಳಿದ್ದರೆ ಅದು ಸಂಕೇತಗಳ ಮೂಲಕ ಕೊಡುತ್ತಲ್ಲ ಮೆಸೇಜಸ್, ಅದನ್ನು ತೊಗೊಂಡ್ಬಿಟ್ಟು ಮುಂದೆ ಹೋಗಿ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ತಮ್ಮ ಕೈಲೇ ಏನೋ ಕೆಲಸ ಮಾಡಿಸ್ಬೇಕು ಅಂತ ಯೂನಿವರ್ಸ್ ಕಾಯ್ತಿದ್ದಾರೆ ಅಥವಾ ಹೇಳ್ತಾ ಇದ್ದಾರೆ. ಅದನ್ನು ಏನೋ ಕೆಲಸ ಮಾಡಬೇಕು, ತಾವು ಡಿವೈನ್ ಕಡೆಯಿಂದ ತಮಗೇನೋ ಮೆಸೇಜ್ ಕೊಡ್ತಾ ಇದ್ದಾರೆ. ಬಟ್ ತಮಗೆ ಅದು ಗೊತ್ತಾಗ್ತಾ ಇಲ್ಲ, ಅವರು ಅದ್ರ ಕಡೆ ಗಮನ ಹರಿಸ್ತಿಲ್ಲ. ಸೊ ಇನ್ಮೇಲೆ ಏನಾದರೂ ಆ ಥರ ಸಂಕೇತಗಳಿದ್ರೆ, ಏನಾದರೂ ಮೆಸೇಜಸ್ಗಳಿದ್ರೆ ಅದರ ಅರ್ಥ ಏನು ಅಂತ ತಿಳ್ಕೊಂಬಿಟ್ಟು ಡಿವೈನ್ ವರ್ಕ್ ಯೂನಿವರ್ಸ್ ನಿಮ್ಮನ್ನು ಚೂಸ್ ಮಾಡಿರ್ತಾರೆ ಆ ಕೆಲಸಕ್ಕೆ. ಸೊ ಆ ಕಡೆ ಗಮನ ಹರಿಸಿ, ಸ್ವಲ್ಪ ಆ ಕಡೆ ಗಮನ ಹರಿಸಿ ಆ ಕೆಲಸಗಳನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಈಗ ತುಲಾ ರಾಶಿಗೆ ಏನು ಡಿವೈನ್ ಕಡೆಯಿಂದ, ಏಂಜಲ್ಸ್ ಕಡೆಯಿಂದ ಗೈಡೆನ್ಸ್ ಇದೆ ಚೆಕ್ ಮಾಡೋಣ. ಸೊ ನೆಕ್ಸ್ಟು ತುಲಾ ರಾಶಿಗೆ ಬಂದು ಗೈಡೆನ್ಸ್ ಏನಿದೆ, ಇಂಟ್ಯೂಷನ್ ಅಂತ ಇದೆ. ಐ ಟ್ರಸ್ಟ್ ಮೈ ಇಂಟ್ಯೂಷನ್ ಆ್ಯಂಡ್ ಇನ್ನರ್ ವಿಸ್ಡಮ್ ಅಂತ ಇದೆ. ಸೊ ನಿಮಗೆ ಕೂಡ ನೀವು ಇಂಟ್ಯೂಷನ್ ಮೇಲೆ ವರ್ಕ್ ಮಾಡಿ, ಇನ್ನರ್ ಸೆಲ್ಫಿಗೆ ನೀವು ಪ್ರೋಗ್ರೆಸ್ ಆಗಲಿಕ್ಕೆ ವರ್ಕ್ ಮಾಡಿ, ಇನ್ನರ್ ವಿಷನ್ ಬೆಳೆಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇದರಿಂದ ನಿಮಗೆ ನಿಮ್ಮ ಹೈಯೆಸ್ಟ್ ಗ್ರೋತಿಗೆ ಸಕ್ಸಸ್ ಮಾಡಲಿಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಇಂಟ್ಯೂಷನ್ನಿಂದ ನೀವೇನಾದರೂ ವರ್ಕ್ ಮಾಡ್ತಿದ್ರೆ ಅದ್ರ ದಾರಿ ತೋರಿಸುತ್ತೆ. ಸೊ ಆ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ಕೊಬೇಕು. ಮೆಡಿಟೇಷನ್ ಮಾಡೋದು, ಧ್ಯಾನ ಜಪ ಆ ಥರ ಮಾಡೋದು, ಆ ಥರ ಮಾಡಿದರೆ ನಿಮ್ಮ ಎನರ್ಜೀಸ್ ಎಲ್ಲ ಕ್ಲಿಯರಾಗಿ, ನಿಮ್ಮ ಇಂಟ್ಯೂಷನ್ನ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ರಾಶಿ ಬಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ತಮಗೆ ಎಲ್ಲ ಹಲವಾರು ಕೆಲಸಗಳನ್ನ ಮಾಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ. ಆದರೆ ತಮಗೆ ಯಾವುದೂ ಒಗ್ಗಿ ಬರ್ತಾ ಇರಲ್ಲ. ಅಂದರೆ ಎಲ್ಲದನ್ನು ಗೊತ್ತಿರುತ್ತೆ, ಎಲ್ಲದನ್ನು ಮಾಡೋಕ್ಕೆ ಹೋಗ್ತೀರ, ಬಟ್ ಎಲ್ಲದೂ ಕೂಡ ಅಪೂರ್ಣ ಆಗಿರುತ್ತೆ. ಆದರೂ ಕೂಡ ತಾವು ಎಷ್ಟೊಂದು ವಿಚಾರಗಳಲ್ಲಿ ಸಕ್ಸಸ್ ಆಗಿರ್ತೀರ. ಲೈಕ್ ಆಧ್ಯಾತ್ಮಿಕತೆಯಲ್ಲಾಗಲಿ, ಲೈಕ್ ಜ್ಞಾನದ ಸಂಪಾದನೆಯಲ್ಲಾಗಲಿ, ಅಥವಾ ಫೈನಾನ್ಷಿಯಲ್ ಪ್ರಾಪರ್ಟೀಸ್ ಆಗಲಿ, ಅಥವಾ ಬ್ಯೂಟಿನಲ್ಲಾಗಲಿ, ಅಥವಾ ಶತ್ರುಗಳಾದರೂ ಆಗಲಿ ನೀವು ಅವರನ್ನು ಕೂಡ ಸಂಪಾದಿಸಿರ್ತೀರ. ಆ ಥರ ಇದೆ. ಬಟ್ ನಿಮಗೆ ಸುಮಾರು ಜ್ಞಾನ ಇದ್ದು, ಸುಮಾರು ವಿಷಯಗಳಿಗೆ ತಕ್ಕಂಗೆ ನಾಲೆಡ್ಜ್ ಇರುತ್ತೆ. ನೀವು ಯಾವುದು ಬೇಕಾದರೂ ಮಾಡಿದರೂ ಸಕ್ಸಸ್ಫುಲ್ ಆಗೋದು. ಬಟ್ ಈಗ ಸದ್ಯದ ಪರಿಸ್ಥಿತಿ ಏನಂದರೆ ತಮಗೆ ಅದ್ಯಾವುದು ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ತಾವೊಬ್ಬರು ಎಮೋಷ್ನಲ್ ಪರ್ಸನ್ ಆಗಿದ್ದು, ತಮಗೆ ಏನಾದರೂ ಎಲ್ರಿಗೂ ಪ್ರೀತಿ ವಿಶ್ವಾಸದಿಂದ ಕೇರ್ ಮಾಡ್ತೀರಾ, ಎಲ್ಲರನ್ನ ಚೆನ್ನಾಗಿ ನೋಡ್ಕೊತೀರ. ಬಟ್ ತಮ್ಮ ವಿಷಯಕ್ಕೆ ಬಂದರೆ ಅದು ಹರ್ಟ್ ಆಗುತ್ತೆ. ಆಗ ಹರ್ಟ್ ಆದರೆ ತಾವು ಅದನ್ನೆಲ್ಲ ಬಿಟ್ಕೊಟ್ಟು ದೂರ ಹೋಗ್ಬಿಡ್ತೀರ, ಸಾಲಿಟ್ಯೂಡ್ ಆಗ್ತೀರಾ. ಯಾರ ಜೊತೆಗೂ ಸ್ವಲ್ಪ ಮಾತುಕತೆ ಆಡೋದು ತುಂಬ ಕಡಿಮೆ, ಅದನ್ನೆಲ್ಲ ಬಿಟ್ಕೊಟ್ಟು ಹೋಗ್ಬಿಡ್ತೀರಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ತಾವು ಯಾರ ಜೊತೆಗೂ ಮಿಂಗಲ್ ಆಗೋದು ಸ್ವಲ್ಪ ಕಡಿಮೆನೇ. ಯಾರ ಹತ್ರನೂ ಲೈಕ್ ಸುಮ್ಮನೆ ಆ ಥರ ಈ ಥರ ಮಾತಾಡೋದಾಗಲಿ ಆ ಥರ ಏನೂ ಮಾಡೋದಿಲ್ಲ. ಒಬ್ಬರು ಎಮೋಷ್ನಲ್ ಪರ್ಸನಲ್ ಆಗಿರೋದ್ರಿಂದ ತಮ್ಮ ಭಾವನೆಗಳಿಗೆ ಹರ್ಟ್ ಆದರೆ ತಡ್ಕೊಳ್ಳೋಂಥ ಶಕ್ತಿ ಇರೋಲ್ಲ. ಸೊ ಆ ಕಾರಣದಿಂದಾಗಿ ತಾವು ಯಾರ ಹತ್ರನೂ ಅಷ್ಟು ಹೊಂದಾಣ್ಕೊಳ್ಳೋದಾಗಲಿ ಅಥವಾ ಒಡನಾಟ ಬೆಳೆಸೋದಾಗಲಿ ಆ ಥರ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ತಮ್ಮ ಲೈಫಲ್ಲಿ ಇದುವರೆಗೂ ಯಾವುದೇ ರೀತಿಯಾದ ಸಕ್ಸಸ್ ತಾವು ನೋಡಿರೋದಿಲ್ಲ. ಬಟ್ ಇನ್ನು ಮುಂದೆ ತಾವು ಫೇಸ್ ಮಾಡ್ತಕ್ಕಂಥ ಎಷ್ಟೊಂದು ಸಮಸ್ಯೆಗಳಿಗೆ ಪರಿಹಾರ ಇದೆ. ದೇವರು ತಮಗೆ ಸಾಲ್ವ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಎಷ್ಟೊಂದು ಸಮಸ್ಯೆಗಳಿಗೆ ಸೊಲ್ಯೂಷನ್ ಕೂಡ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನಿಮ್ಮದು ಫ್ಯೂಚರ್ ಇಯರಲ್ಲಿ ಫ್ರೂಟ್ಫುಲ್ ಆಗಿದೆ, ಅದ್ರ ಕಡೆಗೆ ನೀವು ಆ್ಯಕ್ಷನ್ ಕೂಡ ತೊಗೋತೀರಾ. ದೇವ್ರು ಏನೋ ಕೆಲವು ವಿಷಯಗಳಿಗೆ ಸೊಲ್ಯೂಷನ್ ತೋರಿಸ್ತಾರೆ, ಅದ್ರ ಕಡೆಗೆ ನೀವು ಆ್ಯಕ್ಷನ್ ಕೂಡ ತೊಗೋತೀರಾ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ತಮ್ಮನ್ನು ಯೂನಿವರ್ಸ್ ಅಥವಾ ಡಿವೈನ್ ಏನಿದೆ ಅಲ್ಲ
ಯಾವುದೋ ಒಂದು ಕೆಲಸಕ್ಕೆ ಸನ್ನದ್ಧರನ್ನಾಗಿ ಮಾಡ್ತಾಯಿದೆ. ಅಂದರೆ ಡಿವೈನ್ ಚೂಸ್ ಮಾಡಿರ್ತಾರೆ ತಮ್ಮ ಕೆಲಸಕ್ಕೆ ಅಂತ ಕೆಲವ್ರನ್ನ, ಅದರಲ್ಲಿ ತಾವು ಒಬ್ಬರಾಗಿರ್ತೀರ. ಆ ಕೆಲಸಕ್ಕೆ ತಮ್ಮನ್ನು ಪ್ರಿಪೇರ್ ಮಾಡ್ತಾಯಿದ್ದಾರೆ. ಸೊ ತಾವು ಕೂಡ ಆಲ್ಮೋಸ್ಟ್ ರೆಡಿಯಾಗಿದ್ದೀರಾ. ಆಮೇಲೆ ಎಷ್ಟೊಂದು ತಮ್ಮ ಲೈಫಲ್ಲಿ ಎಷ್ಟೊಂದು ಅಬ್ಸ್ಟ್ಯಾಕಲ್ಸ್ನೆಲ್ಲ ತೆಗ್ದಾಕಿದ್ದಾರೆ. ಲೈಕ್ ಆಮೇಲೆ ಎಮೋಷ್ನಲಿ ಆಗಲಿ ರಿಲೇಷನ್ಶಿಪ್ಪಲ್ಲಾಗಲಿ ಕೂಡ ಎಷ್ಟೊಂದು ವಿಷಯಗಳ್ನ ಹಗುರ ಮಾಡಿ ಲೆಟ್ಗೋ ಮಾಡಿಸಿರ್ತಾರೆ ಯೂನಿವರ್ಸು. ಸೊ ಏನೇನಾಗುತ್ತೆ ತಮ್ಮ ಲೈಫಲ್ಲಿ ಅದೆಲ್ಲ ಒಳ್ಳೆಯದಕ್ಕೆ ಅಂತ ತಿಳ್ಕೊಂಡು ಮುಂದುವರಿರಿ ಅಂತ ಹೇಳ್ತಾ ಇದ್ದಾರೆ ಯೂನಿವರ್ಸ್. ಸೊ ಈಗ ಡಿವೈನ್ ಕಡೆಯಿಂದ, ಏಂಜಲ್ಸ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಚೆಕ್ ಮಾಡೋಣ. ವೃಶ್ಚಿಕ ರಾಶಿ ಅವರಿಗೆ ಡಿವೈನ್ ಗೈಡೆನ್ಸ್ ಅಥವಾ ಏಂಜಲಿಕ್ ಗೈಡೆನ್ಸ್ ಏನಂತ ಬಂದಿದೆ? ಸೆರೆನಿಟಿ ಅಂತ ಬಂದಿದೆ. ಐ ಆಮ್ ಸೆರೇನ್ ಆ್ಯಂಡ್ ಪೀಸ್ಫುಲ್ ಇನ್ ಆಲ್ ಸಿಚುವೇಶನ್ಸ್ ಅಂತ ಇದೆ. ಅಂದರೆ ನೀವು ಎಂಥದೇ ಪರಿಸ್ಥಿತಿ ಆಗಿರಲಿ ಸ್ವಲ್ಪ ಪೀಸ್ಫುಲ್ ಆಗಿರಿ, ಶಾಂತವಾಗಿರ್ರಿ. ಅದನ್ನು ನೀವು ಏನೇ ಲೈಕ್ ವರೀಸ್ ಏನಾದರೂ ಇದ್ದರೆ ಅದನ್ನು ಲೆಟ್ಗೋ ಮಾಡಿ ಅಂತ ಹೇಳ್ತಿದ್ದಾರೆ. ನೀವು ಕೂಡ ಶಾಂತವಾಗಿರಿ, ನಿಮ್ಮ ಪ್ರಪಂಚದಲ್ಲಿ ಕೂಡ ಶಾಂತತೆಯನ್ನು ಹರಡಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ನೀವು ನಿಮ್ಮ ಸುತ್ತಮುತ್ತಲು ಎಲ್ಲನೂ ಶಾಂತತೆಯನ್ನು ರೇಡಿಯೇಟ್ ಮಾಡಬೇಕು, ಅದನ್ನು ಪ್ರಸರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಡಿವೈನ್ ಗೈಡೆನ್ಸ್ ಫಾಲೋ ಮಾಡಿ, ಡಿವೈನ್ ಲೈಕ್ ಅವ್ರ ಇಚ್ಛೆ ಪ್ರಕಾರ ನೆಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ವರೀಸ್ನೆಲ್ಲ ಡಿವೈನಿಗೆ ಸರೆಂಡರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ನಿಮಗೆ ಶಾಂತವಾಗಿರುತ್ತೆ ನಿಮ್ಮ ಮನಸ್ಸು ಕೂಡ. ನೆಕ್ಸ್ಟ್ ಅಕ್ಕಪಕ್ಕದವ್ರಿಗೂ ಕೂಡ ಆ ಪ್ರಶಾಂತತೆಯನ್ನು ನೀವು ರೇಡಿಯೇಟ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ರಾಶಿ ಧನಸ್ಸು ರಾಶಿ. ನೆಕ್ಸ್ಟ್ ಧನಸ್ಸು ರಾಶಿ. ಈ ಫಸ್ಟ್ ಕಾರ್ಡ್ ಪ್ರಕಾರ ನೀವು ತುಂಬಾ ಪೇಷನ್ಸಿಂದ ಇಲ್ಲಿವರೆಗೂ ನಿಮ್ಮ ಲೈಫಲ್ಲಿ ಏನೇನಾಗಿದೆ ಎಲ್ಲದನ್ನೂ ತಾಳ್ಮೆಯಿಂದ ಸಹಿಸ್ಕೊಂಡಿದ್ದೀರಾ. ತಾವೆಲ್ಲ ತೀವ್ರವಾದ ನೋವನ್ನು ಅನುಭವಿಸಿದ್ದೀರಾ. ಬಟ್ ಅದೆಲ್ಲದನ್ನು ಲೈಕ್ ದೇವ್ರ ವಿಷ ಕುಡ್ದಿದ್ದಾರೆ ಅಂತಾರಲ್ವ, ಆ ರೀತಿಯಲ್ಲಿ ತಾವೆಲ್ಲ ಸುಧಾರಿಸ್ಕೊಂಡು ದೇವ್ರ ಶಿವ ವಿಷ ಕುಡಿದು ನೀಲಕಂಠ ಅಂತ ಆಗಿದಾರಲ್ವ, ಅದೇ ಥರ ತಾವು ತಮ್ಮ ಕಷ್ಟ ಎಲ್ಲನೂ ನುಂಗ್ಕೊಂಡು ಅನುಭವಿಸ್ಕೊಂಡು ಶಾಂತವಾಗಿ ಸಹಿಸ್ಕೊಂಡು ತಾಳ್ಮೆಯಿಂದ ಇಲ್ಲಿವರೆಗೂ ಬಂದಿದ್ದೀರಾ. ಬಟ್ ಇನ್ನು ಮುಂದೆ ತಮಗೆ ಒಳ್ಳೆಯ ದಿನಗಳು ಬರುತ್ತೆ. ಇದರಿಂದ ತಾವು ದೇವರ ಹತ್ರಕ್ಕೆ ಹೆಚ್ಚು ದೇವರಿಗೆ ಪ್ರೀತಿಗೆ ಪಾತ್ರರಾಗತಕ್ಕಂಥ ಸಾಧ್ಯತೆಗಳಿದ್ದಾವೆ. ಜೊತೆಗೆ ತಾವು ನಾಲೆಡ್ಜ್ ಮೇಲೆ ವರ್ಕ್ ಮಾಡ್ತೀರಾ ಇನ್ಮೇಲೆ. ಮತ್ತು ತಮ್ಮ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ತಕ್ಕಂಥ ಎಲ್ಲ ರೀತಿಯ ಕೆಲಸವನ್ನು ಮಾಡ್ತೀರಾ ಅಂತ ಹೇಳ್ತಿದ್ದಾರೆ. ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗ್ತೀರಾ. ನೀವು ಲೈಕ್ ಎಮೋಷ್ನಲಿ ಆಗಲಿ ಫಿಸಿಕಲ್ ವರ್ಲ್ಡಲ್ಲಾಗಲಿ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ, ಅಥವಾ ತಾವು ಆ ಥರ ಮಾಡಬೇಕು ಅಂತ ಸಜೆಷನ್ ಕೊಡ್ತಾ ಇದ್ದಾರೆ ಯೂನಿವರ್ಸು. ಸೊ ನೀವು ಈ ಬಾರಿ ನಾಲೆಡ್ಜ್ಗೆ ಏನು ಮಾಡ್ತೀರಾ, ಮನಸ್ಸನ್ನು ಕಾಮಾಗಿ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಏಂಜಲಿಕ್ ಟ್ರೇಡ್ಸ್ ಎಲ್ಲ ಬರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗ್ತೀರಾ. ಚಿಕ್ಕದಾಗಿ ಒಂದೊಂದೇ ಸ್ಟೆಪ್ಪು ನೀವು ಸಕ್ಸಸ್ ಕಡೆಗೆ ಮುನ್ನಡಿತೀರಾ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನೀವು ನಿಮ್ಮ ಮೇಲೆ ವರ್ಕ್ ಮಾಡ್ಕೊಳ್ಳೋದ್ರಿಂದ ಸೆಲ್ಫ್ ಲೈಕ್ ಫೋಕಸ್ ಆಗಬೇಕು. ಅದರಿಂದ ಏನಾಗುತ್ತೆ, ನಿಮಗೆ ಎಲ್ಲ ಕೆಲಸಗಳು ಕೈಗೊಳ್ತಕ್ಕಂಥ ಎಲ್ಲ ಕೆಲಸಗಳಲ್ಲಿ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ತಮಗೆ ಏನೋ ಆಪರ್ಚುನಿಟೀಸ್ಗಳು ಬರಲಿದೆ, ಇದರಿಂದ ತಾವು ಖುಷಿ ಪಡ್ತೀರಾ, ತಮ್ಮ ಮನೇಲಿ ಎಲ್ಲರೂ ಇದರಿಂದ ಖುಷಿ ಪಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸೆಲೆಬ್ರೇಷನ್ ಮೂಡಿದೆ. ಸೊ ತಮಗೇನೋ ಸಕ್ಸಸ್ ಕಾದಿದೆ ಈ ಇಯರಲ್ಲಿ ಅಂತ ಹೇಳ್ತಿದ್ದಾರೆ. ಬಟ್ ಸಮ್ಟೈಮ್ಸ್ ನಿಮಗೆ ಹುಷಾರು ತಪ್ಪೋದಾಗಲಿ ಅಥವಾ ಏನೋ ಮೈಂಡ್ ಬ್ಲಾಂಕ್ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಇಯರ್ ಮಧ್ಯದಲ್ಲಿ ಆ ಥರ. ಸೊ ಆ ಟೈಮಲ್ಲಿ ಸ್ವಲ್ಪ ಹುಷಾರಾಗಿರಿ. ಏನು ಮಾಡಬೇಕು ಏನಿಲ್ಲ ಅಂತ ಗೊತ್ತಾಗೋದಿಲ್ಲ. ಆ ಥರ ಸಿಚುವೇಶನ್ಸ್ ಆಗಾಗ ಬರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ಅದರಿಂದ ಓವರ್ಕಮ್ ಆಗಿ ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ, ಇಂಟ್ಯೂಷನ್ ಮೇಲೆ ಹೆಚ್ಚು ಫೋಕಸ್ ಮಾಡಿ. ಆ ಕಷ್ಟದ ಸಮಯದಲ್ಲಿ ತಮಗೆ ಅದೇ ಕರೆಕ್ಟಾಗಿ ಗೈಡೆನ್ಸ್ ಮಾಡುತ್ತೆ. ಯಾಕಂದರೆ ಇಂಟ್ಯೂಷನ್ ಏನಾಗುತ್ತೆ, ಯೂನಿವರ್ಸ್ ಕಡೆಯಿಂದ ಮೆಸೇಜ್ ರಿಸೀವ್ ಆಗುತ್ತೆ ಇಂಟ್ಯೂಷನ್ ಬಂದುಬಿಟ್ಟು. ಸೊ ಸ್ವಲ್ಪ ಮೆಡಿಟೇಷನ್, ಧ್ಯಾನ, ಜಪ ಮಾಡ್ಕೊಳ್ಳೋದ್ರಿಂದ ಇದು ಸಾಧ್ಯ ಆಗುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಜೊತೆಗೆ ತಾವು ತುಂಬಾ ನೋವು ಅನುಭವಿಸಿರೋದ್ರಿಂದ ಏನೇ ವಿಷಯಗಳು ನಡೆದ್ರೂ ಮನಸ್ಸಿಗೆ ತುಂಬ ಆಘಾತ ಮಾಡುತ್ತೆ. ಅದರಿಂದ ತಾವು ಶ್ರಿಂಕ್ ಆಗ್ತೀರಾ. ಅಂದರೆ ಏನು ಮಾಡೋಕ್ಕೆ ಅನಿಸೋದಿಲ್ಲ ಅಥವಾ ಹರ್ಟ್ ಆಗೋದು ತುಂಬ ಜಾಸ್ತಿ ಆ ಥರ ಅನಿಸುತ್ತೆ. ಸೊ ಅದರಿಂದ ಆ ಥರ ಸಿಚುವೇಷನಿಂದ ಹೊರಗೆ ಬನ್ನಿ, ಸ್ಟ್ರಾಂಗ್ ಆಗಿ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ತಮ್ಮ ಕೈಲಿ ಎಲ್ಲ ಸಾಧ್ಯ ಇದೆ, ಬಟ್ ಸಿಚುವೇಶನ್ಸ್ಗಳು ತಮ್ಮನ್ನು ಆ ಥರ ಮಾಡಿಬಿಡುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಬಟ್ ಅದರಿಂದ ಓವರ್ಕಮ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಟ್ ದ ಎಂಡ್ ಆಫ್ ದಿ ಇಯರ್, ಅಂದರೆ ಈ ಇಯರಲ್ಲಿ ಒಟ್ಟಾರೆಯಾಗಿ ತಾವೇನು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರಲ್ಲ ಅದ್ರ ಮೇಲೆ ನೀವು ಸಾಧಿಸ್ತೀರಾ. ಅಂದರೆ ಅದ್ರ ಮೇಲೆ ನೀವು ಲೈಕ್
ಓನರ್ಶಿಪ್ನ ಪಡಿತೀರಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ಎಷ್ಟೊಂದು ಸಮಸ್ಯೆಗಳನ್ನ ಬಗೆಹರಿಸ್ಕೋತೀರಾ. ಈ ಬಾರಿ ತಾವೇನೋ ಸ್ಕೆಚ್ ಹಾಕ್ಕೊಂಡಿರ್ತೀರ ಏನೇನು ಮಾಡಬೇಕು ಏನಿಲ್ಲ ಅಂತಂದು. ಎಕ್ಸ್ಪೀರಿಯೆನ್ಸ್ ಬೇರೆ ತುಂಬಾ ಚೆನ್ನಾಗಿದೆ, ಲೈಫ್ ಎಕ್ಸ್ಪೀರಿಯೆನ್ಸ್ ಕೂಡ ಇದೆ. ಜೊತೆಗೆ ನಾಲೆಡ್ಜಿಂದು ಕೂಡ ಯಾವ ಥರ ಗೇನ್ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಎಲ್ಲ ರೀತಿಯಿಂದ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಾಲೆಡ್ಜ್ನ ತುಂಬ ಚೆನ್ನಾಗಿ ತೊಗೊಂಡ್ಬಿಟ್ಟು ನೀವು ಏನೋ ಒಂದು ಸಾಧಿಸ್ತೀರಾ ಈ ಇಯರಲ್ಲಿ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಧನುಸ್ಸು ರಾಶಿಗೆ ಡಿವೈನ್ ಕಡೆಯಿಂದ ಅಥವಾ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಚೆಕ್ ಮಾಡೋಣ. ಸೊ ಧನುಸ್ಸು ರಾಶಿಗೆ ಯೂನಿವರ್ಸ್ ಅಥವಾ ಡಿವೈನ್ ಕಡೆಯಿಂದ ಏಂಜಲ್ಸ್ ಕಡೆಯಿಂದ ಏನು ಗೈಡೆನ್ಸ್ ಇದೆ, ಸೆಲ್ಫ್ ರಿಫ್ಲೆಕ್ಷನ್ ಅಂತ ಇದೆ. ಐ ರಿಫ್ಲೆಕ್ಟ್ ಆನ್ ಮೈ ಥಾಟ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಆ್ಯಂಡ್ ಲರ್ನ್ ಫ್ರಮ್ ದೆಮ್ ಅಂತ ಇದೆ. ಅಂದರೆ ನೀವು ನಿಮ್ಮ ಕಡೆ ನೀವು ಫೋಕಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇದರಿಂದ ನೀವೇನು ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನಿದೆ, ಏನೇನು ಪಾಠ ಕಲ್ತಿದ್ದೀರಾ, ನಿಮ್ಮ ಲೈಫಲ್ಲಿ ಏನೇನು ನಡೆದಿದೆ ಅದೆಲ್ಲ ಒಂದು ಝಲಕ್ ಅದನ್ನು ನೋಡಿಬಿಟ್ಟು ನೀವು ನಿಮ್ಮ ಬಗ್ಗೆ ನೀವು ಡಿಸಿಷನ್ ತೊಗೊತೀರಾ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ನಿಮ್ಮನ್ನು ನೀವು ನೋಡ್ಕೊಳ್ಳೋದ್ರಿಂದ ನಿಮಗೆ ಏನು ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಲ್ವಾ, ಅದರಿಂದ ಒಂದು ಪಾಠ ಕಲಿತು ಒಂದು ಕನ್ಕ್ಲೂಷನ್ ಬಂದು ಏನು ಚಾಯ್ಸಸ್ ಇದ್ದಾವೆ ನಿಮ್ಮ ಲೈಫಲ್ಲಿ, ನೀವು ಏನು ಮಾಡಬೇಕು ಏನು ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಅಲೈನ್ ಮಾಡ್ಕೊತೀರಾ. ಅದರಿಂದ ನಿಮಗೆ ಒಂದು ಹೈಯರ್ ಪ್ರೋಗ್ರೆಸ್ಸಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಸೆಲ್ಫ್ ರಿಫ್ಲೆಕ್ಷನ್ ಪ್ರಿಯಾರಿಟೈಸ್ ಮಾಡೋದ್ರಿಂದ ನಿಮಗೆ ಕ್ಲಾರಿಟಿ ಸಿಗುತ್ತೆ ಎಷ್ಟೊಂದು ವಿಷಯಗಳಿಗೆ. ಆಮೇಲೆ ನಿಮ್ಮ ಬಗ್ಗೆ ನಿಮಗೆ ಅವೇರ್ನೆಸ್ ಮೂಡುತ್ತೆ, ನೀವೇನು, ನಿಮ್ಮ ಎನರ್ಜಿ ಏನು, ನಿಮ್ಮ ಕೆಪಾಸಿಟಿ ಏನು ಅಂತ ಹೇಳ್ಬಿಟ್ಟು. ಮತ್ತು ಇದರಿಂದ ನಿಮ್ಮ ಪರ್ಸ್ನಲ್ ಗ್ರೋತ್ ಆಗುತ್ತೆ ಮತ್ತು ನೀವು ಕೂಡ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ನೀವು ನಿಮ್ಮ ಎಕ್ಸ್ಪೀರಿಯೆನ್ಸ್ಗಳ ಬಗ್ಗೆ ಏನಿದೆ ಅಂತ ನೋಡಿಬಿಟ್ಟು ಅದನ್ನು ಸ್ಟೆಪ್ಪಿಂಗ್ ಸ್ಟೋನ್ಸ್ ಆಗಿ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಬ್ರೈಟರ್ ಫ್ಯೂಚರಿಗೆ ಇದು ತುಂಬಾ ಅವಶ್ಯಕ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ರಾಶಿ ಬಂದು ಮಕರ ರಾಶಿ. ಮಕರ ರಾಶಿ ಫಸ್ಟ್ ಕಾರ್ಡ್ ಪ್ರಕಾರ ತಮ್ಮ ಲೈಫಲ್ಲಿ ಏನೋ ನಡೀತಿದೆ, ಬಟ್ ಅದು ತಮಗೆ ಗೊತ್ತಾಗ್ತಿಲ್ಲ ಏನು ನಡೀತಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು. ಯಾಕೋ ಗೊಂದಲಗಳ ಗೂಡು ಅಂತಾರಲ್ಲ ಆ ರೀತಿ ಆಗಿದೆ. ಯಾಕೆ ಏನು ಅಂತ ಹೇಳ್ಬಿಟ್ಟು ತಮ್ಮ ಲೈಫ್ ಒಂಥರ ದಡ ಸೇರದೇ ಇರೋ ಹಡಗಿನ ಥರ ಆಗಿದೆ. ಯಾಕೋ ಏರಿಳಿತಗಳಿಂದ ತುಂಬಿದೆ. ತಮಗೆ ಏನು ಒಂದು ಅಂತ್ಯ ಇಲ್ವಾ, ಆ ಥರ ಏನು ಒಂದು ಗುರಿ ಇಲ್ವಾ, ಒಂದು ದಡ ಸೇರೋದಿಲ್ವಾ ಅಂತ ಆ ಥರ ಪ್ರಶ್ನೆಗಳಿರ್ಬೋದು. ಬಟ್ ಮುಂಬರೋ ದಿನಗಳಲ್ಲಿ ತಾವು ಯಾವುದೋ ಒಂದು ವಿಷಯಕ್ಕೆ ಸ್ಟಿಕನ್ ಆಗ್ತೀರಾ. ಜೊತೆಗೆ ಒಂದು ಸ್ಟ್ರಾಂಗ್ ಡಿಸಿಷನ್ ಕೂಡ ತೊಗೋತೀರಾ. ಜೊತೆಗೆ ತಾವು ಇರೋ ಪ್ಲೇಸ್ ಬಿಟ್ಟು ಹೊರಗಡೆ ಪ್ರಪಂಚ ಸುತ್ತೋಕೆ ಅಥವಾ ಹೊರ ಪ್ಲೇಸ್ಗಳಿಗೆ ಹೋಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಬೇರೆ ಕಡೆ ಎಲ್ಲ. ನೆಕ್ಸ್ಟ್ ಆ ಥರ ಎಲ್ಲ ನೀವು ಹೊರಗಿನ ಜಗತ್ತನ್ನ ಸುತ್ತ ಬರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ತಾವು ತಮ್ಮ ಲೈಫಲ್ಲಿ ಏನೋ ಒಂದು ಸ್ಟ್ರಾಂಗಾಗಿ ಡಿಸಿಷನ್ ತೊಗೋತೀರಾ. ಆ ಥರ ನಿಮ್ಮ ಲೈಫಲ್ಲಿ ಏನೋ ಒಂದು ಮೇಜರ್ ಇವೆಂಟ್ ಆಗೋದಿದೆ ಅಂತ ಹೇಳ್ತಿದ್ದಾರೆ. ಇದರಿಂದ ತಮ್ಮ ಲೈಫಿಗೆ ಅನುಕೂಲ ಆಗುತ್ತೆ. ಜೊತೆಗೆ ತಾವೆಲ್ಲ ರೀತಿಯಿಂದಲೂ ಪ್ರೋಗ್ರೆಸ್ ಆಗ್ತೀರಾ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದು ನೀವೊಬ್ಬರು ಎಮೋಷ್ನಲ್ ಪರ್ಸನ್ ಆಗ್ತೀರಾ. ಇಲ್ಲಿವರೆಗೂ ತಾವೊಬ್ಬರು ಕಿಂಗ್ ಪರ್ಸ್ನಾಲಿಟಿದವರಾಗಿದ್ದು ಸ್ವಲ್ಪ ಎಲ್ಲದನ್ನು ಸ್ಟ್ರಾಂಗ್ ವ್ಯಕ್ತಿತ್ವದಿಂದಲೇ ನಿಭಾಯಿಸಿರ್ತೀರ. ಬಟ್ ಇನ್ಮೇಲೆ ತಾವು ಸ್ವಲ್ಪ ಫೆಮಿನೈನ್ ಎನರ್ಜಿನಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೇನಾದರೂ ತಾವು ಮೇಜರ್ ಡಿಸಿಷನ್ ತೊಗೊಂಡು ಅದ್ರ ಕಡೆಗೆ ಆ್ಯಕ್ಷನ್ ತೊಗೋತೀರಾ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಗಾಸಿಪ್ ಆ ಥರ ಎಲ್ಲ ಆಗೋ ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮ್ ಆಗ್ತಕ್ಕಂಥ ಸಾಧ್ಯತೆಗಳಿವೆ, ತುಂಬಾ ಬದಲಾವಣೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನೇನೇ ನೆಗೆಟಿವ್ ಎನರ್ಜೀಸ್, ಬ್ಲ್ಯಾಕ್ ಎನರ್ಜೀಸ್ ಬಂದ್ರೂ ಅವೆಲ್ಲ ತುಂಬ ಚಿಕ್ಕದಾಗುತ್ತೆ ತಮ್ಮ ಇಮೇಜ್ ಮುಂದೆ ಅಂತ ಹೇಳ್ತಾರೆ. ಜೊತೆಗೆ ತಮಗೆ ತಾವು ಮೆಡಿಟೇಷನ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ದೇವ್ರ ನಾಮ ಜಪ ಮಾಡಿ ತಮ್ಮನ್ನು ತಾವು ಎನ್ಲೈಟ್ಮೆಂಟ್ ಕಡೆಗೆ ಮುನ್ನಡೆಸ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ತಾವು ವಿಚಾರ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ ತುಂಬಾ. ತಮ್ಮ ಪ್ರೋಗ್ರೆಸ್ ಬಗ್ಗೆ, ತಮ್ಮ ಅಭಿವೃದ್ಧಿಯ ಬಗ್ಗೆ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇದು ಮೆಡಿಟೇಷನ್ ಆ ಥರ ಮಾಡೋದ್ರಿಂದ ತುಂಬಾ ತಮಗೆ ಸಹಾಯವಾಗುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಜೊತೆಗೆ ಇವತ್ತಿಗೆ ಮಕರ ರಾಶಿಗೆ ಏನು ಡಿವೈನ್ ಕಡೆಯಿಂದ ಅಥವಾ ಏಂಜಲ್ಸ್ ಕಡೆಯಿಂದ ಗೈಡೆನ್ಸ್ ಇದೆ ಚೆಕ್ ಮಾಡೋಣ. ಮಕರ ರಾಶಿಗೆ ಬಂದಿರತಕ್ಕಂಥ ಡಿವೈನ್ ಗೈಡೆನ್ಸ್ ಅಥವಾ ಏಂಜಲಿಕ್ ಗೈಡೆನ್ಸ್ ಏನಿದೆ, ಗ್ರೇಷಿಯಸ್ನೆಸ್ ಅಂತ ಇದೆ. ಐ ಆಮ್ ಗ್ರೇಷಿಯಸ್ ಆ್ಯಂಡ್ ಕೈಂಡ್ ಟು ಮೈ ಸೆಲ್ಫ್ ಆ್ಯಂಡ್ ಅದರ್ಸ್ ಅಂತ ಇದೆ. ಅಂದರೆ ತಾವು ತಮಗೂ ದಯಾಳು ಅಥವಾ ಕರುಣೆ ಭಾವದಿಂದ ನೋಡಿ. ನೆಕ್ಸ್ಟ್ ಬೇರೆ ಎಲ್ಲವ್ರನ್ನೂ ಅದೇ ಥರ ಕೈಂಡ್ ಮತ್ತು ಕರುಣೆಯಿಂದ ದಯೆಯಿಂದ ನೋಡ್ಕೊಳ್ಳಿ ಅಂತ ಇದೆ. ತಮ್ಮನ್ನು ತಾವು ಪ್ರೀತಿಯಿಂದಲೂ ನೋಡ್ಕೊಳ್ಳಿ ಮತ್ತು ಎಲ್ಲರೂ ಅದೇ ಥರ ಪ್ರೀತಿಯಿಂದ ನೋಡ್ಕೊಳ್ಳಿ ಅಂತ ಇದೆ. ಮತ್ತು ತಾವೇನು ಹೊಂದಿದ್ದೀರೋ ಅದಕ್ಕೆ ಗ್ರೇಟ್ಫುಲ್ ಆಗಿರಿ, ಡಿವೈನಿಗೆ ಗ್ರ್ಯಾಟಿಟ್ಯೂಡ್ ಸಲ್ಲಿಸ್ರಿ ಅಂತ ಹೇಳ್ತಾ ಇದೆ. ತಾವು ದಯೆ ಮತ್ತು ಕರುಣೆ ಇರೋದ್ರಿಂದ ತಾವು ಭಾವುಕರ ಆಗ್ತಕ್ಕಂಥ ಸಾಧ್ಯತೆಗಳಿವೆ ತಮಗೆ ತಾವು ಮತ್ತು ಬೇರೆಯವ್ರಿಗೂ ಕೂಡ.
ಮತ್ತು ತಮ್ಮ ದಯೆ ಕರುಣೆ ಭಾವಗಳನ್ನ ಎಕ್ಸ್ಟೆಂಡ್ ಮಾಡಿ ಭಾವುಕ ಜೀವರಾಗಿ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬಂದು ಕುಂಭರಾಶಿ. ಕುಂಭರಾಶಿ ಈ ರಾಶಿಯಲ್ಲಿ ಫಸ್ಟ್ನೇ ಕಾರಣ ಪ್ರಕಾರ ತಮ್ಮ ಕೆಲಸಗಳು ಯಾವುದೇ ರೀತಿಯಲ್ಲಿ ಆಗ್ತಾ ಇರಲ್ಲ. ಇದುವರೆಗೂ ತಮಗೇನು ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ, ಅಥವಾ ತಮ್ಮ ಸುತ್ತಮುತ್ತಲು ಏನು ನಡೀತಿದೆ ಅಂತ ತಮಗೆ ಗೊತ್ತಾಗ್ತಿಲ್ಲ, ಅಥವಾ ತಾವು ಅದನ್ನು ನೋಡಲಿಕ್ಕೂ ಇಚ್ಛೆ ಪಡ್ತಿರಲ್ಲ, ಆ ಥರ ಸಿಚುವೇಶನ್ ಇದೆ. ಸೊ ಸ್ವಲ್ಪ ಭಾವನೆಗಳಲ್ಲಿ ಹರ್ಟ್ ಆಗಿರೋದ್ರಿಂದ ತಮಗೆ ಈ ಥರ ಅನ್ನಿಸ್ತಾ ಇರುತ್ತೆ. ಬಟ್ ನೀವು ಆ ಪರಿಸ್ಥಿತಿಯಿಂದ ಹೊರಗೆ ಬನ್ನಿ, ನಿಮಗೆ ನೀವು ಕಟ್ಕೊಂಡಿರೋ ಕಣ್ಪಟ್ಟಿನ ತೆಗೀರಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನೀವು ಆ ಥರ ಮಾಡಲಿಕ್ಕೆ ರೆಡಿ ಇಲ್ಲ. ಆ ಸಿಚುವೇಶನಿಂದ ಹೊರಗೆ ಬನ್ನಿ. ಅದರಿಂದ ನೆಕ್ಸ್ಟ್ ಅದಾದ ನಂತರ ತಮಗೆ ತುಂಬಾ ಒಳ್ಳೆಯ ದಿನಗಳು ಬರುತ್ತೆ ಮುಂದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ತಮಗೆ ಸಮಸ್ಯೆಗಳಿದ್ದಾವೆ ಅಂತ ಹೇಳ್ಬಿಟ್ಟು ತಾವು ಎದುರ್ಕೊಂಡು ಆ ಥರ ಮಾಡ್ತಾಯಿದ್ರೆ ಅದರಿಂದ ಹೊರಗೆ ಬನ್ನಿ. ತಮಗೆ ಕ್ವೀನ್ ಆಗಿರ್ತಕ್ಕಂಥ ಕೆಪಾಸಿಟಿ ಇದೆ. ಸೊ ನಿಮ್ಮ ಕೆಪಾಸಿಟಿ ಏನು ಅಂತ ನೀವು ತಿಳ್ಕೊಂಡು ಹೊರಗೆ ಬಂದರೆ ಆ ಸಮಸ್ಯೆಗಳು ಕೂಡ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ, ಮತ್ತು ನೀವು ಸ್ಟ್ಯಾಂಡ್ ಕೂಡ ತೊಗೋತೀರ. ನಿಮಗೆ ಲಯನ್ ಥರ ಎನರ್ಜಿ ಇದೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಬಗ್ಗೆ ನೀವು ಅರಿತುಕೊಂಡ್ರೆ, ನಿಮ್ಮ ಕೆಪಾಸಿಟಿ ಏನು ಅಂತ ನೀವು ತಿಳ್ಕೊಂಡು ವರ್ಕ್ ಮಾಡಿದರೆ, ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ಕೋಬೇಕು. ಜೊತೆಗೆ ನೀವೇನು ಅಂದ್ಕೊಂಡಿರೋ ಕೆಲಸದ ವರ್ಕ್ ಮಾಡಿದರೆ ನೀವು ಮುಂದೆ ಸಕ್ಸಸ್ ಕಾಣ್ತೀರಾ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಅನುಭವಿಸಿದ್ರು ಈ ಕಷ್ಟಗಳು ಕಳೆಯುತ್ತೆ. ಯೂನಿವರ್ಸ್ ಕಡೆಯಿಂದ ಅದು ಸೊಲ್ಯೂಷನ್ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಯೂನಿವರ್ಸ್ ತಮಗೆ ಹೀಲಿಂಗ್ ಕೂಡ ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ತಮಗೆ ಯಾವುದೇ ವಿಚಾರಕ್ಕಾಗಿ ದೇವ್ರನ್ನ ಪ್ರಶ್ನೆ ಮಾಡ್ತಿರ್ಬೋದು, ಈ ಥರ ಯಾಕೆ ಅಂತ. ಬಟ್ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಲಿದೆ. ಯೂನಿವರ್ಸ್ ತಮ್ಮ ಬಗ್ಗೆ ಕೇರ್ ಮಾಡುತ್ತೆ ಅಂತ ಮೆಸೇಜ್ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬಂದು ತಾವು ಈ ಬಾರಿ ಏನು ಸ್ವಲ್ಪನೇ ತಮ್ಮ ಹತ್ರ ಅನುಕೂಲ ಇದ್ದರೆ ಏನೇ ಕೆಲಸಕ್ಕಾಗಲಿ ಅಥವಾ ಪ್ರಾಪರ್ಟಿ ತೊಗೊಳೋದಕ್ಕಾಗಲಿ, ಫೈನಾನ್ಷಿಯಲಿ ಆಗಲಿ, ಇನ್ನು ನೆಕ್ಸ್ಟ್ ಬರ್ತಾ ತಮಗೆ ಅದು ಹೆಚ್ಚು ಭಾಗ ದೊರೆಯಲಿದೆ. ಅದಕ್ಕೆ ನೀವು ವರ್ಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಪ್ಲ್ಯಾನಿಂಗ್ ಎಲ್ಲ ಮಾಡ್ಕೊಳ್ಳಿ. ಪ್ಲ್ಯಾನಿಂಗ್ ಮಾಡಿಬಿಟ್ಟು ಅದ್ರ ಪ್ರಕಾರ ವರ್ಕ್ ಮಾಡ್ಕೊತ ಹೋಗಿ ಫ್ರೂಟ್ಫುಲ್ ಆದ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ತಾವು ಹಿಂದೆ ಏನೇ ಸ್ಯಾಡ್ ಘಟನೆಗಳು ನಡೆದಿರ್ಬೋದು, ಅಥವಾ ಬೇಜಾರಾಗಿ ಹರ್ಟ್ ಆಗ್ತಕ್ಕಂಥ ಘಟನೆಗಳು ನಡೆದಿರ್ಬೋದು. ಹಿಂದಿನದನ್ನು ಮರೆತು ಮುಂದೆ ನಡೀರಿ. ಹಿಂದೆ ಏನು ಸಂಭವಿಸಿದೋ ಘಟನೆಗಳು ತಮ್ಮ ಲೈಫಲ್ಲಿ ಅದನ್ನೆಲ್ಲ ಬಿಟ್ಬಿಡಿ, ಹಳೇದು ಹರ್ಟ್ ಆಗಿರೋದು ಅಂತ ಹೇಳ್ತಿದ್ದಾರೆ. ಜೊತೆಗೆ ಮುಂದೆ ತಮಗೆ ಒಳ್ಳೆಯ ಆಫರ್ ಬರುತ್ತೆ. ಕಳ್ಕೊಂಡಿದ್ದಷ್ಟು ಸಿಗದೇ ಇರ್ಬೋದು, ಬಟ್ ಸ್ವಲ್ಪನಾದರೂ ಸಿಗುತ್ತೆ. ಅದ್ರ ಮೇಲೆ ವರ್ಕ್ ಮಾಡಿ ಮುಂದೆ ನೀವು ಈ ಪರಿಸ್ಥಿತಿನ ದಾಟ್ಕೊಂಡು ಹೋಗ್ತೀರಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀವು ಒಂದು ಲ್ಯಾಂಡ್ ತೊಗೋತೀರಾ, ಅಂದರೆ ಸ್ಟ್ಯಾಂಡ್ ತೊಗೊಂಡ್ಬಿಟ್ಟು ನಿಮಗೆ ಒಂದು ಗುರಿ ಅಂತ ಸಿಗುತ್ತೆ, ಅಥವಾ ನೀವು ಅದು ಒಂದು ದಡ ಅಂತ ಸೇರ್ತೀರಾ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬಂದು ಕುಂಭರಾಶಿಗೆ ಯೂನಿವರ್ಸ್ ಅಥವಾ ಡಿವೈನ್ ಕಡೆಯಿಂದ, ಏಂಜಲ್ಸ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಚೆಕ್ ಮಾಡೋಣ. ಕುಂಭರಾಶಿಗೆ ಏಂಜಲಿಕ್ ಮೆಸೇಜ್ ಅಥವಾ ಗೈಡೆನ್ಸ್ ಏನಿದೆ, ಎಮೋಷ್ನಲ್ ಬ್ಯಾಲೆನ್ಸ್ ಅಂತ ಇದೆ. ಐ ಬ್ಯಾಲೆನ್ಸ್ ಮೈ ಎಮೋಷನ್ಸ್ ಆ್ಯಂಡ್ ರೆಸ್ಪಾಂಡ್ ವಿತ್ ಲವ್ ಆ್ಯಂಡ್ ಕೈಂಡ್ನೆಸ್ ಅಂತ ಇದೆ. ಅಂದರೆ ತಾವು ಎಮೋಷ್ನಲಿ ಆಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಹರ್ಟ್ ಆಗಿದ್ರೆ ಆದರೂ ಓವರಾಗಿ ಎಕ್ಸ್ಪ್ರೆಸಿವ್ ಆಗಿರೋದು ಆ ಥರ ಮಾಡಬೇಡಿ. ನಿಮಗೆ ನೀವು ಕೈಂಡ್ ಆಗಿರಿ, ನಿಮಗೆ ನೀವು ಲವ್ ಮಾಡ್ಕೊಳ್ಳಿ, ಅಂದರೆ ಪ್ರೀತಿಸ್ಕೊಳ್ಳಿ ನಿಮ್ಮನ್ನು ನೀವು ಅಂತಲೂ. ನೆಕ್ಸ್ಟ್ ಬೇರೆಯವ್ರಿಗೂ ಕೂಡ ಕೈಂಡ್ ದಯೆಯಿಂದ, ಕರುಣೆಯಿಂದ ನೋಡಿ ಮತ್ತು ಪ್ರೀತಿಯಿಂದ ನೋಡಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಏನು ಗುಣಗಳಿದಾವಲ್ಲ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಮತ್ತು ನೀವು ಓವರ್ಫ್ಲೋ ಆದಾಗ ಎಮೋಷ್ನಲಿ ಅದನ್ನು ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಿಮ್ಮ ಫೀಲಿಂಗ್ಸ್ ಬಗ್ಗೆ ನೀವು ರೆಸ್ಪೆಕ್ಟ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಅಂತ ಹೇಳ್ತಾ ಇದ್ದಾರೆ. ಸೊ ಎಮೋಷ್ನಲಿ ಏನಾದರೂ ಬರ್ಡನ್ಸ್ ಆದರೆ, ಓವರ್ಫ್ಲೋ ಆದರೆ ಅದನ್ನು ಕಂಡಿಟ್ಕೊಂಡು ನೀವು ಪೀಸ್ಗೆ ಹೆಚ್ಚು ಮಹತ್ವ ಕೊಟ್ಟು ಆ ಕಡೆ ವರ್ಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ರಾಶಿ ಬಂದು ಮೀನರಾಶಿ. ಈ ಫಸ್ಟ್ ಕಾರ್ಡ್ ಪ್ರಕಾರ ನೀವೊಬ್ಬರು ಈ ಬಾರಿ ಒಬ್ಬರು ರಾಜರ ಥರ ಬದುಕ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ತಮ್ಮ ಲೈಫಲ್ಲಿ ಏನೇ ಸಮಸ್ಯೆಗಳು ಬರುತ್ತೆ ಅದನ್ನೆಲ್ಲ ನೀವು ಎದುರಿಸಬಲ್ರಿ ಈ ಬಾರಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಅದರಲ್ಲಿ ನೀವು ವಿನ್ ಕೂಡ ಆಗ್ತೀರಾ ಅಂತ ಹೇಳ್ತಿದ್ದಾರೆ. ತಮಗೆ ಚಿಕ್ಕ ಪುಟ್ಟದಾಗಿ ಎನಿಮೀಸ್ಗಳು ಅಥವಾ ಅಪೋಸ್ ಮಾಡ್ತಕ್ಕಂಥ ಜನಗಳು ಇರ್ತಾರೆ, ಬಟ್ ಅದು ನೆಗ್ಲೆಕ್ಟಬಲ್ ಅಂತ ಹೇಳ್ತಿದ್ದಾರೆ. ನೀವೊಬ್ಬರು ದೊಡ್ಡ ರಾಜನ ಥರ ಬಿಂಬಿಸ್ಕೊಳ್ಪಡ್ತೀರಾ, ನೀವು ಆ ಥರ ವ್ಯಕ್ತಿತ್ವದವರಾಗಿ ಹೊರಹೊಮ್ತೀರಾ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ನೀವೇನೇ ಕೆಲಸ ಮಾಡೋದಿದ್ರೆ ಸ್ವಲ್ಪ ಯೋಚನೆ ಮಾಡಿ ಶಾಂತವಾಗಿ ಮನಸ್ಸು ಮತ್ತು ಬುದ್ಧಿನ ಬ್ಯಾಲೆನ್ಸಿಂಗಾಗಿ ಮಾಡ್ಕೊಳ್ಳಿ. ಜೊತೆಗೆ
ಎಮೋಷ್ನಲಿ ಆಗಿ ಅಥವಾ ಲೈಕ್ ಫಿಸಿಕಲ್ ವರ್ಲ್ಡಲ್ಲಾಗಲಿ ಬ್ಯಾಲೆನ್ಸಿಂಗ್ ಮಾಡಿಕೊಂಡು ನಡೀರಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಲೈಫ್ ಹಾಗೆ ಮಾಡಿದರೆ ಸುಗಮವಾಗುತ್ತೆ, ಜೊತೆಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ. ಲೈಕ್ ಆಮೇಲೆ ನಿಮ್ಮ ನಾಲೆಡ್ಜ್ ಗೇನ್ ಮಾಡೋದಕ್ಕೆ ವರ್ಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಎನ್ಲೈಟ್ಮೆಂಟ್ ಕೂಡ ಸಾಧ್ಯತೆ ಇದೆ, ಅಂದರೆ ತಾವು ಆಧ್ಯಾತ್ಮಿಕದ ಕಡೆಗೆ ಹೋಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನೇ ವಿಷಯ ಕೇಳಿದ್ರೂ ಅದು ಹೌದೋ ಅಲ್ವೋ ಅಂತ ವಿಚಾರ ಮಾಡಿಬಿಟ್ಟು ಡಿಸಿಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ಮತ್ತು ನೀವೇನು ಡಿಸೈಡ್ ಮಾಡ್ತೀರೋ ಅದನ್ನು ಭಾವನೆಗಳಿಗೆ ಹೆಚ್ಚು ಬೆಲೆ ಕೊಟ್ಟು ಡಿಸಿಷನ್ ತೊಗೋತೀರಾ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಏನೇ ವಿಷಯ ಇದ್ರೂ ತಾವು ಲೆಟ್ ಗೋ ಮಾಡಿ, ಅಷ್ಟೊಂದು ಹಚ್ಕೊಳೋದು ಬೇಡ ಅಂತ ಹೇಳ್ತಿದ್ದಾರೆ. ಮನಸ್ಸಿಗೆ ಹಚ್ಕೊಂಡ್ರೆ ತಮಗೆ ಹರ್ಟ್ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ವಿಷಯಗಳನ್ನ ಇಟ್ಕೊಳ್ಳಿ, ಅದ್ರ ಮೇಲೆ ವರ್ಕ್ ಮಾಡಿ. ಬಟ್ ತುಂಬ ಹರ್ಟ್ ಆಗೋವಂಥ ವಿಷಯಗಳಿದ್ದರೆ ಅದನ್ನು ನೆಗ್ಲೆಕ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಮತ್ತು ಸ್ಟ್ರಾಂಗ್ ಮೈಂಡ್ಸೆಟ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಏನೇ ವಿಷಯ ಆಗಲಿ ಮನಸ್ಸಿಗೆ ಹಚ್ಕೊಳ್ಳೋದನ್ನು ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಸ್ವಲ್ಪ ನೆಗೆಟಿವಿಟಿನೂ ಆವರಿಸ್ತಕ್ಕಂಥ ಸಾಧ್ಯತೆಗಳಿದೆ. ಹುಷಾರು ತಪ್ಪೋದು, ಇನ್ನು ಕೆಲವರಿಗೆ ಕೆಲಸ ಮಾಡಲಿಕ್ಕಾಗದೇ ಇರ್ತಕ್ಕಂಥ ಸಿಚುವೇಶನ್ ಬರ್ಬೋದು, ಅಥವಾ ತಮಗೆ ಯಾರೋ ಧೋಖ ಮಾಡ್ಬೋದು, ಆ ಥರ ಸಿಚುವೇಶನ್ಸ್ ಕೂಡ ಎದುರು ಬರ್ಬೋದು. ಬಟ್ ನೀವು ನಿಮ್ಮ ಮೇಲೆ ವರ್ಕ್ ಮಾಡ್ಕೊಳ್ಳಿ, ನಿಮ್ಮ ಮೇಲೆ ಫೋಕಸ್ ಮಾಡಿ, ಅಂದರೆ ಮೆಡಿಟೇಷನ್ ಅದೆಲ್ಲ ಮಾಡ್ಕೊಳ್ಳಿ, ಅದರಿಂದ ಓವರ್ಕಮ್ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ತಮಗೆ ಸುಮಾರು ಆಪ್ಷನ್ಸ್ ಬರುತ್ತೆ, ಏನು ಮಾಡಬೇಕು ಏನು ಬೇಡ ಅಂತ ವಿಚಾರ ಮಾಡಬೇಕು. ಅಷ್ಟು ನಿಮಗೆ ಆಪ್ಷನ್ಸ್ ಅಥವಾ ಏನೇ ಕೆಲಸದಲ್ಲಾಗಲಿ ಆಪ್ಷನ್ಸ್ ಆಗಲಿ ಆ ಥರ ಬರುತ್ತೆ. ಕೆಲಸಗಳು ಬಂದರೆ 1-2-3 ಬರ್ಬೋದು, ಅಥವಾ ಪ್ರಪೋಸಲ್ಸ್ ಬಂದರೆ 1-2-3 ಬರ್ಬೋದು. ನಿಮಗೆ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತ ಸ್ವಲ್ಪ ಪ್ರಶ್ನೆ ಬರ್ಬೋದು. ಆ ಥರ ತಮಗೆ ಅನಿಸುತ್ತೆ. ಆ ಥರ ಸಿಚುವೇಶನ್ಸ್ ಎದುರಾಗೋ ಸಾಧ್ಯತೆಗಳಿದ್ದಾವೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಈಗ ಮೀನರಾಶಿಗೆ ಡಿವೈನ್ ಅಥವಾ ಏಂಜಲಿಕ್ ಗೈಡೆನ್ಸ್ ಏನಿದೆ ಅಂತ ಚೆಕ್ ಮಾಡೋಣ. ಮೀನರಾಶಿಗೆ ಏಂಜಲಿಕ್ ಗೈಡೆನ್ಸ್ ಲೆಟ್ಟಿಂಗ್ ಗೋ ಅಂತ ಇದೆ. ಐ ಲೆಟ್ ಗೋ ಆಫ್ ಆಲ್ ದಟ್ ನೋ ಲಾಂಗರ್ ಸರ್ವ್ಸ್ ಮೀ ಆ್ಯಂಡ್ ವೆಲ್ಕಮ್ ನ್ಯೂ ಬಿಗಿನಿಂಗ್ಸ್ ಅಂತ ಇದೆ. ಅಂದರೆ ತಮ್ಮ ಲೈಫಲ್ಲಿ ಏನೆಲ್ಲ ವಿಷಯಗಳಿದೆಯಲ್ಲ ಅದು ನಿಮ್ಮ ಗ್ರೋತಿಗೆ ಏನು ಹೆಲ್ಪ್ ಮಾಡ್ತಾ ಇಲ್ವೋ ಅದನ್ನು ಲೆಟ್ ಗೋ ಮಾಡಿ, ಅದನ್ನು ಬಿಡಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನ್ಯೂ ಚೇಂಜಸ್ ಏನಿದೆಯಲ್ಲ ಅದನ್ನು ನೀವು ವೆಲ್ಕಮ್ ಮಾಡಿ ಅಂತ ಹೇಳ್ತಿದ್ದಾರೆ. ಈ ಥರ ಲೆಟ್ ಗೋ ಮಾಡೋದ್ರಿಂದ ನೀವು ಪಾಸ್ಟಲ್ಲಿ ಏನೇ ಇದ್ರೂ, ಬೇರೆಯವ್ರ ಮಿಸ್ಟೇಕ್ಸ್ ಇದ್ರೂ, ಅಥವಾ ತಮ್ಮಿಂದ ಏನೇ ತಪ್ಪುಗಳಾಗಿದ್ರು, ಅಥವಾ ಬೇರೆಯವ್ರು ತಮಗೆ ಏನಾದರೂ ಹರ್ಟ್ ಮಾಡಿದರೆ ಅದನ್ನೆಲ್ಲದನ್ನು ಫರ್ಗ್ಯೂ ಮಾಡಿ ಅಂತ ಹೇಳ್ತಿದ್ದಾರೆ. ಇದರಿಂದ ಪಾಸಿಟಿವ್ ಚೇಂಜಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತು ನಿಮ್ಮ ಗ್ರೋತಿಗೆ ಯಾವುದು ತಮಗೆ ಸಹಾಯ ಆಗಿಲ್ವೋ ಅದನ್ನು ಬಿಟ್ಬಿಡಿ, ಅದನ್ನು ಲೆಟ್ ಗೋ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಪಾಸ್ಟಲ್ಲಿ ಏನೇನು ನಡೆದಿದ್ರು ಅದನ್ನು ಮರೆತು, ಅದನ್ನು ಬಿಟ್ಬಿಟ್ಟು ಪ್ರೆಸೆಂಟ್ ಇರೋದು ಏನು ಸಿಚುವೇಶನ್ ಇದೆಯೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಮತ್ತು ಡಿವೈನ್ ಟೈಮಿಂಗಲ್ಲಿ ಟ್ರಸ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಅದು ನ್ಯಾಚುರಲ್ಲಾಗಿ ನಿಮ್ಗೇನಾದರೂ ಒಳ್ಳೇದಾಗಿದ್ದರೆ ಅದು ನ್ಯಾಚುರಲ್ಲಾಗಿ ಡಿವೈನ್ ಟೈಮಿಂಗಲ್ಲಿ ಅನ್ಫೋಲ್ಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ವೀಕ್ಷಕರೇ, ಇಲ್ಲಿವರೆಗೂ ನೋಡಿದಲ್ವ ಈ ವರ್ಷದ ಯುಗಾದಿಯ ಈ ವರ್ಷ ಭವಿಷ್ಯವನ್ನು. ಸೊ ಇದೇನೆಂದರೆ ಕೇವಲ ಒಂದು ಝಲಕ್ ಅಷ್ಟೇ, ಪಕ್ಷಿಯ ನೋಟ. ಇದರಲ್ಲಿ ನಾವು ಎನರ್ಜಿ ಪ್ರಕಾರ ಮೇನಾಗಿ ಬಂದಿರ್ತಕ್ಕಂಥ ಒಂದು 5-6 ಕಾರ್ಡ್ ಅಷ್ಟೇ ನಾವು ತೊಗೊಂಡಿರ್ತೀವಿ. ಅದ್ರ ಮೂಲಕ ನಾವು ಪ್ರಿಡಿಕ್ಟ್ ಮಾಡಿರ್ತೀವಿ. ಬಟ್ ಇದರಲ್ಲಿ ಮೆನ್ಷನ್ ಮಾಡಿರೋದು ಆಗ್ಬೋದು, ಆಗದೇನೂ ಇರ್ಬೋದು. ಇದರಲ್ಲಿ ಒಳ್ಳೆಯದು ಕೆಟ್ಟದ್ದು ಏನೇ ಬಂದ್ರೂ ಲೈಕ್ ಒಂದು ಪಕ್ಷಿ ನೋಟ ಅಂತ ಹೇಳ್ಬಿಟ್ಟು ಸ್ವೀಕರಿಸಿ ಅಷ್ಟೇ. ಇದನ್ನು ಬಿಟ್ಟು ಬೇರೆ ಏನಾದರೂ ನಡ್ಬೋದು ನಿಮ್ಮ ಲೈಫಲ್ಲಿ, ಅಥವಾ ಇದರಲ್ಲಿ ಹೇಳಿರೋದು ಕೂಡ ನಡಿಬೋದು. ಬಟ್ ಏನೇ ಆಗಿದ್ರೂ ಆಗಲಿ ನೀವು ಸ್ಟ್ರಾಂಗ್ ಮೈಂಡ್ಸೆಟ್ನವರಾಗಿರಬೇಕು. ನಿಮ್ಮದು ಏನಿದೆಯೋ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಚೇಂಜಸ್ಸಿಗೆ ನೀವು ಬದಲಾಗೋಕ್ಕೆ ನೀವು ರೆಡಿ ಇರಬೇಕು. ಆ ಥರ ಮೈಂಡ್ಸೆಟ್ ನೀವು ರೆಡಿ ಮಾಡ್ಕೊಂಡಿರಬೇಕು. ಇದರಿಂದ ನಿಮಗೇನೆ ನಿಮ್ಮ ಫ್ಯೂಚರಿಗೆ, ನಿಮ್ಮ ಪ್ರೆಸೆಂಟಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಒಂದು ಚಿಕ್ಕ ಸಲಹೆಯನ್ನು ಕೊಡ್ತಾ ಇದ್ದೀನಿ. ಸೊ ವೀಕ್ಷಕರೇ, ಇಲ್ಲಿವರೆಗೂ ವಿಡಿಯೋ ನೋಡಿದ್ರಲ್ವ, ಈ ವಿಡಿಯೋದಲ್ಲಿ ಯಾರ್ಯಾರಿಗೆ ತಮ್ಮ ಎನರ್ಜೀಸ್ ಮ್ಯಾಚ್ ಆಗಿದೆಯೋ ಅದನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಡಿವೈನ್. ಥ್ಯಾಂಕ್ ಯು.